ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸೃಷ್ಟಿ ಬಹಳ ಅದ್ಭುತವಾದದ್ದು. ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಆರೋಗ್ಯವಾಹಿನಿ ಕಾರ್ಯಕ್ರಮದಲ್ಲಿ ಸೃಷ್ಟಿಯ ಬಗ್ಗೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇವತ್ತಿನ ವಿಷಯ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಯ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡಲಿಕ್ಕೆ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ. ಕಣ್ಣು ಅಂತ ಹೇಳಿದ ತಕ್ಷಣ ಅದರಲ್ಲಿ ನಾನಾ ಥರದಾದಂತಹ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಒಂದು ಸಮಸ್ಯೆ ಆದಂತಹ ಗ್ಲಕೋಮದ ಬಗ್ಗೆ ಇವತ್ತು ನಮ್ಮ ಈ ಸಂಚಿಕೆಯಲ್ಲಿ ಒಂದಷ್ಟು ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರವನ್ನು ನಾವು ಡಾಕ್ಟರಿಂದ ಕೇಳಿ ತಿಳ್ಕೊಂಡು ನಿಮ್ಮಲ್ಲಿರುವ ಒಂದಷ್ಟು ಕುತೂಹಲಗಳಿಗೆ ಅಥವಾ ನಿಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಶರತ್ ಹೆಗ್ಡೆ, ಕಣ್ಣಿನ ತಜ್ಞರು. ಇವರು ಪ್ರಸಾದ್ ನೇತ್ರಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಉಡುಪಿ ಹಾಗೂ ಮಂಗಳೂರು ಅಲ್ಲದೆ ಹಲವಾರು ಕಡೆಗಳಲ್ಲಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಡಾಕ್ಟ್ರೇ, ನಿಮಗೆ ನಮ್ಮ ಈ ಆರೋಗ್ಯವಾಹಿನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ಕಾರ್ಯಕ್ರಮ ಪ್ರಾರಂಭ ಮಾಡುವಾಗಲೇ ಹೇಳಿದೆ ಇವತ್ತು ಗ್ಲಕೋಮದ ಬಗ್ಗೆ ಅಂತ ಹೇಳ್ಕೊಂಡು. ಈ ಗ್ಲಕೋಮಾ ಅಂತ ಹೇಳಿದ್ರೆ ಏನು, ಅದು ಕಣ್ಣಿಗೆ ಯಾವ ಥರದಾದ ಯಾವ ರೀತಿಯಲ್ಲಿ ಹಾನಿಯನ್ನು ಮಾಡ್ತದೆ ಅನ್ನೋದನ್ನು ಹೇಳ್ಬೋದಾ ಸರ್? ಹೌದು, ಈ ಗ್ಲಕೋಮಾ ಅನ್ನೋದು ಏನಿದೆ ಅದು ಒಂಥರ ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ. ಅದು ಏನು ಮಾಡ್ತದೆ, ಕಣ್ಣಿನ ಒಳಗಿನ ನರ, ಆಪ್ಟಿಕ್ ನರ್ವ್ ಅಂತ ಏನು ಹೇಳ್ತೇವೆ, ಆ ನರವನ್ನು ಎಫೆಕ್ಟ್ ಮಾಡ್ತದೆ. ಅದರಲ್ಲಿ ಬಹಳ ಥರದಿಂದ ನರಕ್ಕೆ ಎಫೆಕ್ಟ್ ಆಗ್ಬೋದು. ಗ್ಲಾಕೋಮಾ ಅನ್ನೋದರಲ್ಲಿ ಕಣ್ಣಿನಲ್ಲಿ ಪ್ರೆಷರ್, ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ನಾವು ಹೇಳ್ತೇವೆ. ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಿನ ನರಕ್ಕೆ ಎಫೆಕ್ಟ್ ಆಗಿ ಕಣ್ಣಿನಿಂದ ಮೆದುಳಿಗೆ ಹೋಗುವಂಥ ರೆಸ್ಪಾನ್ಸ್ ಏನಿರ್ತದೆ ಅದು ಕಡಿಮೆ ಆಗ್ತದೆ. ಅದಕ್ಕೆ ನಾವು ಗ್ಲಾಕೋಮಾ ಅಂತ ಹೇಳ್ತೇವೆ. ಅದರಿಂದ ಅವರ ದೃಷ್ಟಿ ಏನು ಒಂದು ಸಲ ಹಾಳಾಗ್ತದೆ ಅಲ್ಲ, ಅದು ಪರ್ಮನೆಂಟ್ ಲಾಸ್. ನಾವು ಅದನ್ನು ರಿಕವರಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತೇವೆ. ಅರ್ಥ ಆಯ್ತು? ಹಾಗೆ ಈ ಗ್ಲಕೋಮದ ಗುಣಲಕ್ಷಣಗಳು ಏನು ಅಂತ, ಅದೀಗ ಬಂದಿದೆ ಅಂತ ನಾವು ಹೇಗೆ ಗುರುತಿಸಬಹುದು? ಅದು ಆವಾಗಲೇ ನಾನು ನಿಮಗೆ ಹೇಳಿದಾಗೆ ಇದು ಒಂಥರ ಸೈಲೆಂಟ್ ಕಿಲ್ಲರ್. ಅಂದರೆ ಲಾಸ್ಟ್ ಸ್ಟೇಜ್ ಹೋಗೋವರೆಗೂ ನಿಮಗೆ ಅದು ಕಣ್ಣಿನಲ್ಲಿ ಯಾವುದೇ ರೀತಿಯಂತಹ ವಿಷನ್ ಪ್ರಾಬ್ಲಮ್ ಏನು ಇರೋದಿಲ್ಲ. ಲಾಸ್ಟ್ ಸ್ಟೇಜಿಗೆ ಹೋದಾಗ ಏನಾಗ್ತದೆ, ನಿಧಾನವಾಗಿ ದೃಷ್ಟಿ ಕಡಿಮೆ ಆಗ್ತಾ ಹೋಗ್ತದೆ. ಅವರಿಗೆ ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತೇವೆ. ಅಂದರೆ ಸೈಡಿಗೆ ಕಾಣುವಂಥದ್ದು, ಗಾಡಿ ಓಡಿಸ್ಬೇಕಿದ್ರೆ ಸೀದಾ ನೋಡ್ತಾ ಇದ್ದರೆ ಸೈಡಿಗೆ ಎಲ್ಲ ದೃಷ್ಟಿ ಕಡಿಮೆ ಆಗ್ತದೆ. ಕೆಳಗಡೆ ಭಾಗ ಸ್ಟೆಪ್ಸ್ ನೋಡಬೇಕಿದ್ರೆ, ಇಳಿಬೇಕಿದ್ರೆ ಅವರಿಗೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಬಹಳ ಕಾಮನ್ ಆಗಿ ನೋಡುವಂಥ ಸಿಂಪ್ಟಮ್ ನಾವು ಕಣ್ಣಿನಲ್ಲಿ. ಅದೇ ರೀತಿಯ ಇನ್ನೊಂದು ಥರದ ಗ್ಲಾಕೋಮಾ ಅಂತ ನೋಡ್ತೇವೆ. ಅದಕ್ಕೆ ನಾವು ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಅದು ಸಂಜೆ ಹೊತ್ತು ಎಲ್ಲರೂ ಹೋದಾಗ, ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಮೂವಿ ಥಿಯೇಟರ್ಸಿಗೆಲ್ಲ ಹೋದಾಗ ಸಡನ್ನಾಗಿ ಕಣ್ಣಿನಲ್ಲಿ BP ತುಂಬ ಜಾಸ್ತಿಯಾಗಿ, ಕಣ್ಣಿನ ಪ್ರೆಷರ್ ಅಂತ ಏನು ಹೇಳ್ತೇವೆ ಅದು ನಾರ್ಮಲ್ ಆಗಿ ಇರಬೇಕು ನಿಮಗೆ 12ರಿಂದ 20. ಕಣ್ಣಿನಲ್ಲಿ BP ಸಡನ್ನಾಗಿ 40 ಅಥವಾ 50 mmg ಹೋದಾಗ ಕಣ್ಣಿನಲ್ಲಿ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತದೆ. ತಲೆನೋವು ಬರ್ತದೆ, ನೋವು ಬರ್ತದೆ, ಕಣ್ಣಿನಲ್ಲಿ ಕೆಂಪಾಗ್ಬಿಡ್ತದೆ. ಆ ಥರ ಸಿವಿಯರ್ ಪೇನ್ ಬರೋ ಸಾಧ್ಯತೆಗಳು ಕೂಡ ಇರ್ತದೆ. ಇದು ಎರಡು ರೀತಿಯಂತಹ ಬೇರೆ ಬೇರೆ ಥರದ ಗ್ಲಾಕೋಮಾ ಅಂತ ಏನು ಹೇಳ್ತೇವಲ್ಲ, ಅದರಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ. ಇದು ಗ್ಲಕೋಮಾದಲ್ಲಿರುವಂತಹ ಗುಣಲಕ್ಷಣಗಳು. ಈ ಗ್ಲಕೋಮಾ ಅಂತ ಹೇಳೋದು ಯಾರಿಗೆ ಕಾಣಿಸ್ಕೊಳ್ತದೆ ಅಂದರೆ, ಒಂದು ಯಾವ ಏಜಲ್ಲಿ ಆಗಿರ್ಬೋದು ಅಥವಾ ಅದಕ್ಕೆ ಒಂದು ವಯಸ್ಸಿನ ಮಿತಿ ಉಂಟಾ, ಆ ಥರ ಏನಾದರೂ ಉಂಟಾ? ಗ್ಲಾಕೋಮಾ ಅನ್ನೋದು ಯಾರಲ್ಲಾದರೂ ನೋಡುವಂಥ ಸಮಸ್ಯೆ. ಆದರೆ ತುಂಬ ಸಹಜವಾಗಿ ನೋಡುವಂಥದ್ದು 60 ವರ್ಷ ಆದವರಲ್ಲಿ ತುಂಬ ಕಾಮನ್ ಆಗಿ ನೋಡ್ತೇವೆ. ಶುಗರ್ ಇರೋರಲ್ಲಿ, BP ಇರೋರಲ್ಲಿ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೇವೆ. ಅಂದರೆ ಅವರ ತಂದೆ ತಾಯಿಗಳಿಗೆ ಏನಾದ್ರು ಗ್ಲಾಕೋಮಾ ಇರೋರಲ್ಲಿ ಇದು ತುಂಬ ಜಾಸ್ತಿಯಾಗಿ ನಾವು ನೋಡ್ತೇವೆ ಇದನ್ನು. ಹಾಗಂತ ಹೇಳಿ ಚಿಕ್ಕ ಮಗು, 1 ತಿಂಗಳ ಹುಟ್ಟಿದ ಮಗುನಲ್ಲೂ ಕೂಡ ನಾವು ಗ್ಲಾಕೋಮಾವನ್ನು ನೋಡ್ತೇವೆ. ನಾವು ಅದಕ್ಕೆ ಕಂಜೆನಿಟಲ್ ಗ್ಲಾಕೋಮಾ ಅಂತ ಹೇಳ್ತೀವಿ. ಹಾಗೆ 15ರಿಂದ 20 ವರ್ಷ ಅಡೋಲೆಸೆಂಟ್ನಲ್ಲೂ ಕೂಡ ನಾವು ನೋಡ್ತೇವೆ. ನಾವು ಅದಕ್ಕೆ ಡೆವಲಪ್ಮೆಂಟಲ್ ಗ್ಲಾಕೋಮಾ ಅಂತಲೂ ಹೇಳ್ತೇವೆ, ಅಥವಾ ಅಡೋಲೆಸೆಂಟ್ ಆನ್ಸೆಟ್ ಗ್ಲಾಕೋಮಾ ಅಂತಲೂ ಹೇಳ್ತೇವೆ. ಅದೇ ರೀತಿ ಕೆಲವೊಂದು ಸಲ ಪೆಟ್ಟಾದರೆ, ಈಗ ಬಹಳ ಸಹಜವಾಗಿ ಕ್ರಿಕೆಟ್ ಎಲ್ಲ ಟೂರ್ನಮೆಂಟ್ಸ್ ಎಲ್ಲ ನಡೀತಾ ಇರ್ತದೆ, ಬ್ಯಾಡ್ಮಿಂಟನ್ಸ್ ನಡೀತಾ ಇರ್ತದೆ. ಆ ಬ್ಯಾಡ್ಮಿಂಟನ್ನ ಶಟಲ್ ರ್ಯಾಕ್ ಏನಾದ್ರು ಕಣ್ಣಿಗೆ ತಾಗಿದ್ರೆ, ಕ್ರಿಕೆಟ್ ಬಾಲ್ ಏನಾದ್ರು ಕಣ್ಣಿಗೆ ತಾಗಿದ್ರೆ, ಅಲ್ಲಿ ನೀರು ಹೋಗೋ ಜಾಗ ಏನಿರ್ತದೆ ನಾವು ಅದಕ್ಕೆ ಟ್ರಬಿಕ್ಯುಲರ್ ಮೆಶ್ ವರ್ಕ್ ಅಥವಾ ಆ್ಯಂಗಲ್ ಆಫ್ ದ ಐ ಅಂತ ಹೇಳ್ತೇವೆ. ಈ ನೀರು ಹೋಗೋ ಜಾಗ ಏನಾಗ್ತದೆ ಅಲ್ಲಿ ಕಟ್ಟಾಗ್ಬಿಡ್ತದೆ.
ನಾವು ಆವಾಗ ಕೂಡ ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ನಾವು ಅದಕ್ಕೆ ಆ್ಯಂಗಲ್ ರಿಸೆಷನ್ ಗ್ಲಾಕೋಮಾ ಅಂತಲೂ ಹೇಳ್ತೇವೆ. ಅದೇ ರೀತಿ ಶುಗರ್ ಇರೋರಲ್ಲಿ ಕಣ್ಣಿನಲ್ಲಿ ಏನಾಗ್ತದೆ, ಕಣ್ಣಿನ ರಕ್ತ ಸಂಚಾರ ಕಡಿಮೆ ಆಗಿ ರಕ್ತ ಸಂಚಾರ ಬ್ಲಾಕ್ ಆದಾಗ ಕಣ್ಣಿನ ಪಾಪಿಯ ಮೇಲೆ ಹೊಸ ಹೊಸ ರಕ್ತನಾಳಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಹೊಸ ರಕ್ತನಾಳಗಳು ಬಂದಿರೋದು ಮತ್ತೆ ಕಣ್ಣಿನಲ್ಲಿ ನೀರು ಹೋಗೋ ಜಾಗ ಏನಿರ್ತದೆ ಅದನ್ನು ಬ್ಲಾಕ್ ಮಾಡಿಬಿಡ್ತದೆ. ಹೀಗೆ ಬ್ಲಾಕ್ ಆದಾಗ ಕಣ್ಣಿನಲ್ಲಿ ಮತ್ತೆ BP ತುಂಬ ಜಾಸ್ತಿ ಆಗಿಬಿಡ್ತದೆ. ಇದಕ್ಕೆ ನಾವು ನ್ಯೂವ್ಯಾಸ್ಕ್ಯುಲರ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಸೊ ಗ್ಲಾಕೋಮಾದಲ್ಲಿ ಬಹಳಷ್ಟು ವಿಧ ಇದೆ. ಅದು ತುಂಬ ಸಹಜವಾಗಿ ನಾವು ನೋಡೋದು ಪ್ರೈಮರಿ ಓಪನ್ ಆಂಗಲ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಅಂದರೆ ಇದು ಬರೋದಕ್ಕೆ ಯಾವುದೇ ಕಾರಣ ಇಲ್ಲ, ಯಾವುದೇ ಕಾರಣ ಇರೋದಿಲ್ಲ. ಈಗ ಹೇಗೆ ಶುಗರ್ ಬರೋದಕ್ಕೆ ನಮಗೆ ಕೆಲವೊಂದ್ಸಲ ಕಾರಣಗಳು ಸಿಗೋದಿಲ್ಲವೋ ಅದೇ ರೀತಿ ಇದು ಒಂದು ಕಾರಣ, ಯಾವುದೇ ರೀತಿಯಂತಹ ಕಾರಣ ಇರೋದಿಲ್ಲ. ಸ್ವಲ್ಪ ಸ್ಮೋಕಿಂಗ್ ಹ್ಯಾಬಿಟ್ ಇರೋರಲ್ಲಿ ಕೂಡ ನಾವು ಈ ಕಂಡೀಷನ್ನ ಸ್ವಲ್ಪ ಜಾಸ್ತಿ ನೋಡ್ತೇವೆ. ನೀವೀಗ ಹೇಳಿದ್ರಿ ಯಾರಿಗೆ ಕಾಣಿಸ್ಕೊಳ್ಬಹುದು ಅಂತ ಹೇಳುವಾಗ ಮಕ್ಕಳಲ್ಲಿ ಕಾಣಿಸ್ಕೊಳ್ಬಹುದು ಅಂತ. ಅದಕ್ಕಿಂತ ಮೊದಲು ಹೇಳುವಾಗ ಗುಣಲಕ್ಷಣ ಹೇಳುವಾಗ ಈ ದೊಡ್ಡವರಲ್ಲಿ ಆದ್ರೆ ಅವರಿಗೆ ಸೈಡು ಸ್ವಲ್ಪ ಕಾಣದೇ ಇರೋದು ಅಥವಾ ಸ್ಟೆಪ್ಸ್ ಇಳಿಯುವಾಗ ಕೆಳಗೆ ಕಾಣಿಸದೇ ಇರೋದು ಅಂತ. ಈಗ ಆ ಚಿಕ್ಕ ಮಕ್ಕಳಲ್ಲಿ ಹೇಗೆ ಗುರುತಿಸ್ಲಿಕ್ಕೆ ಆಗ್ತದೆ ಗ್ಲೋಕೋಮಾ ಉಂಟು ಅಂತ ಹೇಳ್ಕೊಂಡು? ಹೌದು, ಚಿಕ್ಕ ಮಕ್ಕಳಲ್ಲಿ ಏನಾಗ್ತದೆ, ಇನ್ನೂ ಎಲ್ಲದೂ ಆರ್ಗನ್ಸ್ಗಳು ಏನಿದೆ, ಕಣ್ಣು ಇನ್ನೂ ಪೂರ್ತಿ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಅದು ಬಿಳಿ ಭಾಗ ಎಲ್ಲ ಬಹಳ ಸಾಫ್ಟ್ ಇರ್ತದೆ ಕಣ್ಣಿನಲ್ಲಿ. ಸೊ ಕಣ್ಣಿನಲ್ಲಿ BP ಜಾಸ್ತಿ ಆದಾಗ ಈ ಬಿಳಿ ಭಾಗ ಏನಿದೆ ಪೂರ್ತಿ ಕಣ್ಣೇನಿದೆ ಕಣ್ಣಿನ ಸೈಜ್ ದೊಡ್ಡದಾಗ್ತದೆ. ಇಷ್ಟು ಸಣ್ಣದಾಗಿ ಕಾಣ್ತಾ ಇರೋದು ಇಷ್ಟು ದೊಡ್ಡದಾಗಿರ್ತದೆ ಕಣ್ಣು. ನಾವು ಅದಕ್ಕೆ ಬುಫ್ತಾಲ್ಮೋಸ್ ಅಂತ ಹೇಳ್ತೇವೆ. ಸೊ ಕಣ್ಣು ನೋಡಿದರೆ ಕಣ್ಣಿನ ಡಾಕ್ಟರ್ಗೆ ಗೊತ್ತಾಗ್ಬಿಡ್ತದೆ ಇದು ಗ್ಲಾಕೋಮಾದಿಂದನೇ ಆಗಿರುವಂತ ಸಮಸ್ಯೆ ಅಂತ. ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಲ್ಲಿ ಆ ತರ ಒಂದು ಸಿಂಪ್ಟಮ್ ಇರ್ತದೆ, ಅದರಿಂದ ಕಂಡು ಹಿಡಿಬಹುದು. ಸೈನ್ ಇರ್ತದೆ, ಮಕ್ಕಳು ಹೇಳೋದಿಲ್ಲ, ಗೊತ್ತಾಗೋದಿಲ್ಲ. ಹೌದು. ಈಗ ನೀವು ಕೆಲವೊಂದಷ್ಟು ವಿಧವನ್ನು ಹೇಳಿದ್ರಿ ಇವಾಗ ಮಾತಾಡುವಾಗ. ಇದಲ್ಲದೆ ಬೇರೆ ಯಾವುದಾದ್ರೂ ವಿಧಗಳುಂಟು, ಅದನ್ನು ಹೇಗೆ ಅದು ವಿಧಗಳನ್ನು ವಿಂಗಡಿಸ್ತೀರಿ ಅಥವಾ ಪತ್ತೆ ಹಚ್ತೀರಿ ಅಂತ ಹೇಳಿ? ಸೊ ಯಾವುದೇ ರೀತಿಯ ಗ್ಲಾಕೋಮಾ ಅಂತ ನಾವು ಹೇಳಿದ ತಕ್ಷಣ, ಸೊ ಗ್ಲಾಕೋಮಾ ಹೇಗೆ ಬರ್ತದೆ ಅನ್ನೋದು ಕೂಡ ನಾನು ಹೇಳಿದೆ. ಕಣ್ಣಿನಲ್ಲಿ ನೀರು ಹೋಗೋ ಜಾಗ ಇರ್ತದೆ, ನಾವು ಅದಕ್ಕೆ ಆ್ಯಂಗಲ್ ಆಫ್ ದ ಐ ಅಂತ ಹೇಳ್ತೇವೆ. ಆ ನೀರು ಹೋಗೋ ಜಾಗ ಹೋಗ್ಬೇಕಿದ್ರೆ ಏನಾದ್ರು ಬ್ಲಾಕ್ ಆದರೆ ಕಣ್ಣಿನಲ್ಲಿ ನೀರು ಹೋಗದೆ ಇದ್ದಾಗ ಏನಾಗ್ತದೆ, ಅಲ್ಲೇ BP ಜಾಸ್ತಿ ಮಾಡ್ತಾ ಹೋಗ್ತದೆ. ಇದು ಪ್ರೆಷರ್ ಅಂತ ಹೇಳ್ತೇವೆ, ಇಂಟ್ರಾಆಕ್ಯುಲರ್ ಪ್ರೆಷರ್ ಅಂತ ಹೇಳ್ತೇವೆ. ಈ ಇಂಟ್ರಾಆಕ್ಯುಲರ್ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಿನ ನರಕ್ಕೆ ಎಫೆಕ್ಟ್ ಮಾಡ್ತದೆ. ಕಣ್ಣಿನ ನರಕ್ಕೆ ಎಫೆಕ್ಟ್ ಆದಾಗ ಅವರಿಗೆ ದೃಷ್ಟಿ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನೀರು ಹೋಗೋ ಜಾಗದಲ್ಲಿ ಯಾವ್ಯಾವ ಬೇರೆ ಬೇರೆ ಕಾರಣಗಳಿಂದ ನಾನು ಬ್ಲಾಕ್ ಆಗ್ಬೋದು ಅಥವಾ ನೀರು ಹೋಗದೆ ಇರ್ಬೋದು ಅಂತ ಏನು ಹೇಳಿದೆ ಅಲ್ಲ, ಇದರಿಂದಲೇ ಬೇರೆ ವಿಧದ ಗ್ಲಾಕೋಮಾಗಳು ಬರ್ತದೆ. ನಾವು ಇದನ್ನು ವಿಂಗಡಿಸೋದು 2 ಥರದಲ್ಲಿ ವಿಂಗಡಿಸ್ತೇವೆ. ಮೊದಲನೇದಾಗಿ ಪ್ರೈಮರಿ ಓಪನ್ ಆಂಗಲ್ ಗ್ಲಾಕೋಮಾ ಮತ್ತೆ ಇನ್ನೊಂದು ಸೆಕೆಂಡ್ರಿ ಓಪನ್ ಆಂಗಲ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಪ್ರೈಮರಿ ಓಪನ್ ಆಂಗಲ್ ಗ್ಲಾಕೋಮಾ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಂತಹ ಕಾರಣಗಳಿರೋದಿಲ್ಲ, ಇಡಿಯೋಪಥಿಕ್, ಇದಕ್ಕೆ ಬರೋದಕ್ಕೆ ಕಾರಣ ಇರೋದಿಲ್ಲ. ಸೆಕೆಂಡ್ರಿ ಓಪನ್ ಆಂಗಲ್ ಗ್ಲಾಕೋಮಾ ಅಂತಂದರೆ ಅದು ನಾನು ಆವಾಗ ನಮಗೆ ಹೇಳಿದಾಗೆ ನ್ಯೂವ್ಯಾಸ್ಕ್ಯುಲರ್ ಗ್ಲಾಕೋಮಾ, ಕಣ್ಣಿನಲ್ಲಿ ಹೊಸ ರಕ್ತನಾಳಗಳು ಹುಟ್ಟುವಂಥದ್ದು, ಇಲ್ಲ ಅಂದರೆ ಪೆಟ್ಟು ಬೀಳೋ ಅಂಥದ್ದು, ಅಂಥ ಟೈಮಲ್ಲೆಲ್ಲ ಯಾವ ರೀತಿಯಂತಹ ಗ್ಲಾಕೋಮಾ ಬರ್ತದೆ ಅದು ಸೆಕೆಂಡ್ರಿ ಓಪನ್ ಆಂಗಲ್ ಗ್ಲಾಕೋಮಾ. ಅದೇ ಥರ ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತಲೂ ಹೇಳ್ತೇವೆ. ಅಲ್ಲಿ ನೀರು ಹೋಗೋ ಜಾಗ ಏನಿರ್ತದೆ ಅದು ಫುಲ್ ಬ್ಲಾಕ್ ಆಗಿಬಿಡ್ತದೆ ಸಡನ್ನಾಗಿ. ಸೊ ಅದರಲ್ಲೂ ಕೂಡ 2 ಥರ, ಪ್ರೈಮರಿ ಆ್ಯಂಗಲ್ ಕ್ಲೋಜರ್, ಸೆಕೆಂಡ್ರಿ ಆ್ಯಂಗಲ್ ಕ್ಲೋಜರ್ ಅಂತ. ಪ್ರೈಮರಿ ಅಂದರೆ ಅವರು ಹುಟ್ಟಬೇಕಿದ್ರೇ ಅವರ ಕಣ್ಣಿನ ಡೆವಲಪ್ಮೆಂಟ್ ಹಾಗೇ ಇರ್ತದೆ, ನೀರು ಹೋಗೋ ಜಾಗ ಮುಂಚಿಂದನೂ ಸ್ವಲ್ಪ ಸಣ್ಣದಿರ್ತದೆ. ಅವರು ಸಂಜೆ ಟೈಮು ಅಥವಾ ಮೂವಿ ಥಿಯೇಟ್ರಿಗೆ ಹೋದಾಗ ಸಂಜೆ ಟೈಮು ಪಾಪಿ ಅಗಲ ಆದಾಗ ಆಟೋಮೆಟಿಕ್ಲಿ ಅದು ಕ್ಲೋಸ್ ಆಗಿಬಿಡ್ತದೆ. ಅದು ಪ್ರೈಮರಿ ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಅದೇ ಥರ ಸೆಕೆಂಡ್ರಿ ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತಲೂ ಹೇಳ್ತೇವೆ. ಕೆಲವೊಂದು ಸಲ ಪೆಟ್ಟು ಬಿದ್ದಾಗ ಆ ಲೆನ್ಸಿನ ಜಾಗ ಪೊಸಿಷನ್ ಚೇಂಜ್ ಆದಾಗ ಆ ನೀರು ಹೋಗೋ ಜಾಗ ಬ್ಲಾಕ್ ಮಾಡಿಬಿಡ್ತದೆ. ಅದು ಸೆಕೆಂಡ್ರಿ ಆ್ಯಂಗಲ್ ಕ್ಲೋಜರ್ ಅಂತ. ಮುಖ್ಯವಾಗಿ ನಾವು ಇವು 2 ವಿಂಗಡಣೆಗಳನ್ನು ನಾವು ಮಾಡ್ತೇವೆ. 2 ಥರದ ವಿಂಗಡಣೆಗಳು. ಈಗ ವೈದ್ಯರ ಬಳಿಗೆ ಬಂದಾಗ ಗ್ಲೋಕೋಮಾ ಉಂಟು ಅಂತ ಹೇಳ್ಕೊಂಡು ಹೇಗೆ ಕಂಡು ಹಿಡಿತಾರೆ ಅಂತ ಹೇಳಿ ನಿಮ್ಗೆ ಅದು ಯಾವ ಇದರಿಂದ ಗೊತ್ತಾಗ್ತದೆ? ಮತ್ತೆ ಗ್ಲೋಕೋಮಾ ಉಂಟು ಅಂತ ಹೇಳೋದಕ್ಕೆ ಯಾವೆಲ್ಲ ಪರೀಕ್ಷೆಗಳು ಉಂಟು ಅಂತ, ಯಾವ ಪರೀಕ್ಷೆ ಮಾಡೋದ್ರಿಂದ ಗ್ಲೋಕೋಮಾ ಉಂಟು ಅಂತ ಗೊತ್ತಾಗ್ತದೆ? ಕರೆಕ್ಟ್. ಯೂಶಲಿ ಅದೇ ಪ್ರೈಮರಿ ಓಪನ್ ಆಂಗಲ್ ಗ್ಲಾಕೋಮಾ ಅನ್ನೋರಿಗೆ ಯಾವುದೇ ರೀತಿಯಂತಹ ಸಿಂಪ್ಟಮ್ಸ್ಗಳು ಇರೋದಿಲ್ಲ ಅವರು ಬಂದಾಗ. ಮೋಸ್ಟ್ ಅಂದರೆ
ಅರ್ಲಿ ಸ್ಟೇಜಲ್ಲಿ ಬಂದಾಗ. ಲೇಟ್ ಸ್ಟೇಜಲ್ಲಿ ಬಂದಾಗ ಅವರಿಗೆ ಅದೇ ನಾನು ಅವಾಗ ಹೇಳಿದಾಗೆ ಮೆಟ್ಲುಗಳೆಲ್ಲ ಕಾಣೋದಕ್ಕೆ ಕಷ್ಟ ಆಗ್ತಾ ಇದೆ, ಮುಖನೇ ಕಾಣ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬರ್ತಾರೆ ಕೆಲವೊಂದು ಸಲ. ಇಲ್ಲ ಅಂದರೆ ಗ್ಲಾಕೋಮಾ ಇದೆಯೋ ಇಲ್ಲ ಅಂತ ಬಂದಾಗ ನಾವು ಮುಖ್ಯವಾಗಿ ಅವರ ದೃಷ್ಟಿ ಚೆಕಪ್ ಮಾಡ್ತೇವೆ, ಎಷ್ಟಿದೆ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗ್ತದೆ. ಅದಾದ ಮೇಲೆ ನಾವು ಕಣ್ಣಿನ ನರವನ್ನು ಚೆಕ್ ಮಾಡ್ತೇವೆ. ಕಣ್ಣಿನ ನರ ಚೆಕ್ ಮಾಡಿದಾಗ ನಮಗೆ ಡೈರೆಕ್ಟಾಗಿ ಕಾಣ್ತದೆ ನರ ಎಷ್ಟು ಬಲ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ನಮಗೆ ಏನಾದರೂ ನರದಲ್ಲಿ ಏನಾದರೂ ಡೌಟ್ ಬಂದರೆ ಆ ನೀರು ಹೋಗೋ ಜಾಗ ಕೂಡ ಹೇಗಿದೆ ಅಂತ ಚೆಕ್ ಮಾಡ್ತೇವೆ. ಆ ನೀರು ಹೋಗೋ ಜಾಗ ಹೇಗಿದೆ ಅನ್ನೋ ನೋಡೋದಕ್ಕೆ ಟೆಸ್ಟನ್ನು ನಾವು ಗೋನಿಯೋಸ್ಕೋಪಿ ಅಂತ ಹೇಳ್ತೇವೆ. ಗೋನಿಯೋಸ್ಕೋಪಿ ಅಂತ ಅಂದರೆ ಒಂದು ಚಿಕ್ಕ ಲೆನ್ಸ್ನ ಕಣ್ಣಿನ ಮುಂದೆ ಇಟ್ಟು ನಮಗೆ ಅದರಲ್ಲಿ ಕಾಣ್ತದೆ ನೀರು ಹೋಗೋ ಜಾಗ ಓಪನ್ ಇದೆಯಾ, ಕ್ಲೋಸ್ ಇದೆಯಾ, ಅಲ್ಲಿ ಏನಾದರೂ ಹೊಸ ರಕ್ತನಾಳಗಳೇನಾದ್ರು ಬಂದಿದೆಯಾ, ಪೆಟ್ಟಾಗಿದೆಯಾ ಅನ್ನೋದು ನಮಗೆ ಐಡಿಯಾ ಬರ್ತದೆ. ಅದು ಬೇಸಿಕ್ ಸಿಂಪಲ್ ಟೆಸ್ಟು OPDನಲ್ಲೇ ಮಾಡ್ತೇವೆ. ಇನ್ನೂ ನಮಗೆ ಗ್ಲಾಕೋಮಾದ ಡೌಟ್ ಬಂದರೆ ನಾವು ಅದು ಇಂಟ್ರಾಕ್ಯುಲರ್ ಪ್ರೆಷರನ್ನು ನಾವು ಚೆಕ್ ಮಾಡ್ತೇವೆ. ಅದು 3-4 ಥರದಲ್ಲಿ ನಾವು ಚೆಕ್ ಮಾಡ್ಬೋದು. ಮೊದಲನೇದು ಕಣ್ಣಿಗೆ ಗಾಳಿ ಬಿಟ್ಟು ಅದು ಹೇಳ್ತದೆ ನಮಗೆ ಎಷ್ಟು ಪ್ರೆಷರ್ ಇದೆ ಅನ್ನೋದು ಹೇಳ್ತದೆ. ಅದು ತುಂಬ ಕಾಮನ್ ಆಗಿ ನಾವು ಮಾಡ್ತೇವೆ, ನ್ಯೂಮೋಟೋನೋಮೀಟರ್ ಅಂತ ಹೇಳ್ತೇವೆ. ನಮಗೆ ಇನ್ನೂ ಜಾಸ್ತಿ ಡೌಟ್ ಬಂದರೆ ಕಣ್ಣಿನಲ್ಲಿ ಐ ಕೇರ್ ಟೋನೋಮೀಟರ್ ಅಂತ ಹೇಳ್ತೀವಿ. ಅಂದರೆ ಕಣ್ಣಿಗೆ ಒಂದು ಲೈಟ್ ಇದಂತ ವೈರ್ ಥರ ಒಂದು ಬಿಟ್ಟು ನೋಡ್ತೇವೆ. ಇನ್ನೂ ಅದರಲ್ಲೂ ಕೂಡ ಡೌಟ್ ಬಂದರೆ ಇನ್ನೊಂದು ಗೋಲ್ಡ್ಮೆನ್ ಟೋನೋಮೀಟರ್ ಅಂತ ಹೇಳ್ತೇವೆ. ಕಣ್ಣಿಗೆ ಒಂದು ಪ್ರೆಷರ್ ಥರ ಕೊಟ್ಟು ನಾವು ಕಣ್ಣಿನಲ್ಲಿ ಎಷ್ಟು BP ಇದೆ ಅನ್ನೋದು ಚೆಕ್ ಮಾಡ್ತೇವೆ. ಈಗ ಕಣ್ಣಿನಲ್ಲಿ BP ಜಾಸ್ತಿಯಾಗಿ ನರ ಏನಾದ್ರು ವೀಕ್ ಆಗಿದೆಯಲ್ಲ ನೋಡೋದಕ್ಕೆ 2 ಥರದ ಪರೀಕ್ಷೆಗಳನ್ನು ಮಾಡ್ತೇವೆ ಮತ್ತೆ. ಹೌದು, ಯಾಕಂದರೆ ಗ್ಲಾಕೋಮಾ ಅನ್ನೋದು ಏನಿದೆ, ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಬರೀ ನೋಡಿದರೆ ಗೊತ್ತಾಗೋದಿಲ್ಲ. ಟೆಸ್ಟ್ ಮಾಡಿಯೇ ನಮಗೆ ಗೊತ್ತಾಗಬೇಕಾಗ್ತದೆ ಎಷ್ಟು ಎಫೆಕ್ಟ್ ಇದೆ, ಗ್ಲಾಕೋಮಾದಿಂದ ದೃಷ್ಟಿಗೆ ಎಷ್ಟು ಎಫೆಕ್ಟ್ ಇದೆ ಅನ್ನೋದು ನೋಡೋಕ್ಕೆ. ಅದಕ್ಕೆ ಒಂದು OCT ಸ್ಕ್ಯಾನ್ ಅಂತ ಹೇಳ್ತೇವೆ. ಆ ಕಣ್ಣಿನ ನರದ ಸ್ಕ್ಯಾನ್ ಮಾಡಿ ನರದಲ್ಲಿ ಎಷ್ಟು ಬಲ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನೊಂದು ಸ್ಕ್ಯಾನ್ ನಾವು ಮಾಡ್ತೇವೆ, ಪೆರಿಮೆಟ್ರಿ ಅಂತ ಹೇಳ್ತೇವೆ ಅಥವಾ ವಿಜುವಲ್ ಫೀಲ್ಡ್ ಅಂತ ಹೇಳ್ತೇವೆ. ವಿಜುವಲ್ ಫೀಲ್ಡಲ್ಲಿ ಪೇಷಂಟ್ಸ್ಗಳಿಗೆ ನಾವು ಲೈಟ್ ಬಿಡ್ತಾರೆ, ಬಾಕ್ಸ್ನಲ್ಲಿ ಲೈಟ್ ಬರ್ತದೆ. ಆ ಲೈಟ್ ಅವರಿಗೆ ಕಂಡ್ರೆ ಅವರು ಬಟನ್ ಪ್ರೆಸ್ ಮಾಡಬೇಕು. ಲೈಟ್ ಕಾಣಲಿಲ್ಲ ಅಂದರೆ ಬಟನ್ ಪ್ರೆಸ್ ಮಾಡೋ ಹಾಗಿಲ್ಲ. ಇದು ಮಾಡೋದ್ರಿಂದ ಅವರಿಗೆ ಎಷ್ಟು ಅದು ಸೈಡ್ನಲ್ಲಿ ಎಷ್ಟು ಕಾಣ್ತಾ ಇದೆ, ಗ್ಲಾಕೋಮಾದಿಂದ ಎಷ್ಟು ದೃಷ್ಟಿ ಎಫೆಕ್ಟ್ ಆಗಿದೆ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಈಗ ಲೈಟ್ ಅಂತ ಹೇಳಿ ಕಾಣುವಂಥದ್ದು ಗ್ಲೋಕೋಮಾ ಇದ್ದ ವ್ಯಕ್ತಿಗೆ ಅಂತ ಹೇಳಿದ್ರೆ ಪೇಷಂಟಿಗೆ ಕಾಣ್ತದ ಅಥವಾ ಸರಿ ಇದ್ದ ವ್ಯಕ್ತಿಗೆ ಆ ಲೈಟ್ ಕಾಣೋದು ಯಾವಾಗ ಕಾಣೋದು? ಅಂದ್ರೆ ಗ್ಲೋಕೋಮಾ ಬಂದದಿದ್ರೆ ಅವರಿಗೆ ಕಾಣಿಸೋದು ಈಗ ಹೇಗೆ ಅಂತಂದ್ರೆ ಎಲ್ಲರಿಗೂ ಕಾಣ್ತಾ ಇರ್ತದೆ, ಚಿಕ್ಕ ಚಿಕ್ಕ ಲೈಟ್ಗಳು ಬರ್ತಾ ಇರ್ತದೆ ಬಾಕ್ಸಲ್ಲಿ. ಆ ಲೈಟ್ಗಳು ಕಾಣಿಸ್ತಾ ಇದೆ ಅಂದ್ರೆ ದೃಷ್ಟಿ ಚೆನ್ನಾಗಿದೆ ಅಂತ. ಲೈಟ್ ಕಾಣಲಿಲ್ಲ ಅಂದ್ರೆ ದೃಷ್ಟಿ ಸರಿ ಇಲ್ಲ, ದೃಷ್ಟಿ ಕಡಿಮೆ ಆಗಿದೆ ಅಂತ ಅರ್ಥ. ಅದು ಎಷ್ಟು ಲೈಟ್ ಕಾಣ್ತಾ ಇಲ್ಲ ಅನ್ನೋದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ದೃಷ್ಟಿ ಹೋಗಿದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಹಾಗೆ ಆ ಥರ ಇದು ಗ್ಲಕೋಮಾವನ್ನು ಪರೀಕ್ಷೆ ಮಾಡಿ ತಿಳ್ಕೊಳ್ಳುವಂಥ ವಿಧಾನ ಆಯಿತು. ಇನ್ನೀಗ ಪರೀಕ್ಷೆ ಆದ ಮೇಲೆ ಆ ವ್ಯಕ್ತಿಗೆ ಗ್ಲಕೋಮಾ ಉಂಟು ಅಂತ ಹೇಳಿದು ಕನ್ಫರ್ಮ್ ಆದಮೇಲೆ ಯಾವ ಥರದ ಚಿಕಿತ್ಸೆಗಳನ್ನು ನೀಡ್ತೀರಿ ಅಂತ? ಸೊ ಅದೇ ನಾವು ಪರೀಕ್ಷೆ ಮಾಡಿದ ಮೇಲೆ ಅದು ಯಾವ ಥರದ ಗ್ಲಾಕೋಮಾ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದು ಓಪನ್ ಆ್ಯಂಗಲ್ ಗ್ಲಾಕೋಮಾನ, ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾನ ಅನ್ನೋದು ನಮಗೆ ಗೊತ್ತಾಗ್ತದೆ. ಈಗ ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ ಏನಾದ್ರು ಬಂದರೆ ಎಷ್ಟು ಎಫೆಕ್ಟ್ ಆಗಿದೆ, ಕಣ್ಣಿನಲ್ಲಿ ಎಷ್ಟು BP ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ. ಮೊದಲನೇ ಟೈಮಿಗೆ ನಾವು ಅದಕ್ಕೆ ಟಾರ್ಗೆಟ್ ಪ್ರೆಷರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನರ ಈಗ 50% ಡ್ಯಾಮೇಜ್ ಆಗಿದೆ, ಕೆಲವೊಂದು ಪ್ರೆಷರ್ಗೆ ನಾವು ಇಡಬೇಕಾಗ್ತದೆ. ಅದೇ ನರ 80% ಡ್ಯಾಮೇಜ್ ಆಗಿದ್ರೆ ಇನ್ನೂ ಕಡಿಮೆ ಮಾಡಬೇಕಾಗ್ತದೆ ಪ್ರೆಷರ್. ಇಲ್ಲ ಅಂದರೆ ನರದ ಡ್ಯಾಮೇಜ್ ನಾವು ಎಷ್ಟೇ ಕಂಟ್ರೋಲ್ ಮಾಡಿದರೂ ಕೂಡ ಅದು ಮುಂದುವರಿತಾನೇ ಹೋಗ್ತದೆ. ಸೊ ಅದಕ್ಕೆ ನಾವು ಟಾರ್ಗೆಟ್ ಪ್ರೆಷರನ್ನು ಕಂಟ್ರೋಲ್ ಇಡಬೇಕಾಗ್ತದೆ. ಇನಿಷಿಯಲ್ ಆಗಿ ನಾವು ಏನು ಮಾಡ್ತೇವೆ, ಕಣ್ಣಿನ ಡ್ರಾಪ್ಸನ್ನು ಸ್ಟಾರ್ಟ್ ಮಾಡ್ತೇವೆ. ನಾವು ಇದಕ್ಕೆ ಆ್ಯಂಟಿ ಗ್ಲಾಕೋಮಾ ಮೆಡಿಕೇಶನ್ಸ್ ಅಂತ ಹೇಳ್ತೇವೆ. ಈ ಆ್ಯಂಟಿ ಗ್ಲಾಕೋಮಾ ಮೆಡಿಕೇಶನ್ ಅನ್ನೋದು ಒಂದ್ಸಲ ಶುರು ಮಾಡಿದ ಮೇಲೆ ಒಂಥರ ಲೈಫ್ ಲಾಂಗ್, ಅದು BP ಮಾತ್ರ ಇದ್ದ ಹಾಗೆ. ಹೌದು, ಬಳಸ್ತಾ ಇರಬೇಕಾಗ್ತದೆ. ಯಾಕೆ ಅಂದರೆ ಕಣ್ಣಿನ ನರ ಬಹಳ ಹೇಳಿದಾಗೆ ಬಹಳ ಸೂಕ್ಷ್ಮ. ಅದು ಡ್ಯಾಮೇಜ್ ಆಗೋದನ್ನ ನಾವು ವಾಪಸ್ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಇರೋದನ್ನು ನಾವು ತಡಿಬೇಕಾಗಿರೋದು ಬಹಳ ಮುಖ್ಯ ಆಗ್ತದೆ. ಸೊ ನಾವು ಅದು ಕಂಟ್ರೋಲ್ ಮಾಡ್ತಾ ಇರೋದೇ ಡ್ರಾಪ್ಸಿಂದ ಆಗ್ತದೆ. ಈಗ ನೀವು ಹೇಳಿದ್ರಿ 80% ಅಂತ ಒಬ್ಬ ವ್ಯಕ್ತಿದ್ದು ಈಗ ಹೇಳೋದು ಅದು ಡ್ಯಾಮೇಜ್ ಆದ ಒಂದು ಪ್ರಮಾಣ ಅಂತ ಹೇಳೋದು. ಒಂದೀಗ ಎಕ್ಸಾಂಪಲ್ ಒಂದು 80 ಇದ್ರೆ ನಾವೀಗ ಮೆಡಿಸಿನ್ ಅನ್ನ ಪ್ರಾರಂಭ ಮಾಡಿದ್ರೆ ಅದು ಡ್ಯಾಮೇಜ್ ಆಗುವಂತಹ ಮುಂದಿನ ಸಾಧ್ಯತೆಗಳು ಕಡಿಮೆ ಇರ್ತದೆ. 80 ಅಂದ್ರೆ ಅಲ್ಲಿಗೆ ನಿಲ್ತದೆ, ಅಲ್ಲಿಗೆ ನಿಲ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿಮ್ಮಲ್ಲಿ ಬಂದಾಗ ಎಷ್ಟು ದೃಷ್ಟಿ ಉಂಟು ಅಷ್ಟನ್ನು ನಾವು ಉಳಿಸ್ಬೋದು.
ಹೌದು. ಅದಕ್ಕಿಂತ ಅಂದ್ರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಳಾಗುವುದನ್ನ ತಪ್ಪಿಸಬಹುದು ಅಂತ. ಹೌದು ಹೌದು. ಹಾಗೆ ಸೊ ಅದು ಒಂದು ಥರದ ಡ್ರಾಪ್ಸು. ಸೊ ಮೊದಲನೇದಾಗಿ ಒಂದು ಥರದ ಡ್ರಾಪ್ಸಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಈ ಡ್ರಾಪ್ಸಲ್ಲಿ ಕಂಟ್ರೋಲ್ ಬರ್ತಾ ಇಲ್ಲ, ಇನ್ನೂ ಪ್ರೆಷರ್ ಇನ್ನೂ ಜಾಸ್ತಿನೇ ಇದೆ, ನರದ ಡ್ಯಾಮೇಜ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂತ ಆದರೆ ಆವಾಗ ನಾವು ಅದ್ರ ಜೊತೆಗೆ ಇನ್ನೂ 2 ಅಥವಾ 3 ಥರದ ಡ್ರಾಪ್ಸನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಈಗ ಡ್ರಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ಕೆಲವೊಂದು ಸಲ ಏನಾಗ್ತದೆ, ಈ ಡ್ರಾಪ್ಸ್ಗಳು ಹಾಕಿದಾಗ ಪೇಷಂಟ್ಸಿಗೆ ಹಾಕೋದಕ್ಕೆ ಆಗೋದಿಲ್ಲ. ಯಾಕಂದರೆ 2-3 ಥರದ ಡ್ರಾಪ್ಸ್ ಇರ್ತದೆ, ಅವರು ಮರ್ತು ಬಿಡ್ತಾರೆ, ವಯಸ್ಸಾಗಿರ್ತದೆ, ಹಾಕೋರು ಯಾರು ಇರೋದಿಲ್ಲ, ಅಥವಾ ಎಷ್ಟು ಕರೆಕ್ಟಾಗಿ ಡ್ರಾಪ್ಸ್ ಹಾಕಿದರೂ ಕೂಡ ಅದು ಕಂಟ್ರೋಲ್ ಬರ್ತಾ ಇಲ್ಲ ಅಂತಂದಾಗ ನಾವು ಬೇರೆ ಥರದ ಟ್ರೀಟ್ಮೆಂಟ್ಗೂ ಕೂಡ ಹೋಗ್ತೇವೆ. ಇತ್ತೀಚಿನ ದಿನದಲ್ಲಿ ಕೆಲವೊಂದು ಮೊಬೈಲ್ ಆ್ಯಪ್ಸ್ಗಳು ಕೂಡ ಬಂದಿದೆ ಈ ಗ್ಲಾಕೋಮಾಗೋಸ್ಕರನೇ. ಗ್ಲಾಕೋಮಾ ಪೇಷಂಟ್ಸ್ಗಳಿಗೆ ಆ ಡ್ರಾಪ್ಸ್ ಹಾಕೋದಕ್ಕೆ ರಿಮೈಂಡರ್ ಕೊಡ್ತದೆ. ಈ ಥರ ಇಷ್ಟು ಟೈಮ್ ಆಯಿತು ಡ್ರಾಪ್ಸ್ ಹಾಕ್ಕೊಳ್ಳಿ, ಯಾಕಂದರೆ ಇದು ಬಹಳ ಮುಖ್ಯವಾದ ಡ್ರಾಪ್ಸ್ ಆಗಿರೋದ್ರಿಂದ. ಇತ್ತೀಚಿನ ಕೆಲವೊಬ್ಬರು ಪೇಷಂಟ್ಗಳು ಅಂಥ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡಿ ಅದನ್ನು ಕೂಡ ಉಪಯೋಗಿಸಬಹುದು. ಈಗ ಮೆಡಿಸಿನ್ಸಿಂದನೂ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ನಾವು ಇದಕ್ಕೆ ಸರ್ಜರಿ ಅಂತ ಮಾಡ್ತೇವೆ. ಸರ್ಜರಿ ಅಂದರೆ ಟ್ರಬೆಕ್ಯುಲಕ್ಟಮಿ ಸರ್ಜರಿ ಅಂತ ಇನಿಷಿಯಲ್ ಆಗಿ ನಾವು ಇದಕ್ಕೆ ಮಾಡುವಂಥದ್ದು. ಕಣ್ಣಿನಲ್ಲಿ ನೀರು ಹೋಗೋ ಜಾಗವನ್ನು ಆಲ್ಟರ್ನೇಟ್ ಜಾಗ ಮಾಡ್ತೇವೆ. ಆಲ್ಟರ್ನೇಟ್ ಜಾಗ ಮಾಡಿ ಡ್ರಾಪ್ಸ್ ಇಲ್ಲದೆ ಹೋದಾಗೆ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕೂ ನಾವು ಮಾಡ್ಬೋದು, ಟ್ರಬೆಕ್ಯುಲೆಕ್ಟಮಿ ಅಂತ ಹೇಳ್ತೇವೆ. ಇತ್ತೀಚಿನ ದಿನದಲ್ಲಿ ಲೇಟೆಸ್ಟ್ ಟೆಕ್ನಿಕ್ಗಳೆಲ್ಲ ಬಂದಿದೆ. MIGS ಅಂತ ಹೇಳ್ತೇವೆ ನಾವು ಅದಕ್ಕೆ, ಮೈಕ್ರೋ ಇನ್ಸಿಷನಲ್ ಗ್ಲಾಕೋಮಾ ಸರ್ಜರಿ. ಅಂದರೆ ಹೊಲಿಗೆ ರಹಿತ, ಯಾವುದೇ ರೀತಿಯ ಹೊಲಿಗೆ ಇಲ್ಲದೆ ಒಂದು ಪೇಷಂಟ್ಸ್ಗಳಿಗೆ ಜಾಸ್ತಿ ಕಣ್ಣಿನಲ್ಲಿ ತೊಂದರೆಗಳಾಗದ ಥರದಲ್ಲಿ ಚಿಕ್ಕ ಚಿಕ್ಕ ಸ್ಟೆಂಟ್ಗಳಂತ ಬರ್ತದೆ. ಆ ಸ್ಟೆಂಟ್ಗಳನ್ನು ನಾವು ಕಣ್ಣಿನ ಒಳಗಡೆ ಕೂರಿಸೋದಕ್ಕೂ ಕೂಡ ಪ್ರಯತ್ನ ಮಾಡಬೇಕಾಗ್ತದೆ. ಅದರಲ್ಲೂ ಆಗಲಿಲ್ಲ ಅಂತಂದರೆ ಕೆಲವೊಂದು ಲೇಟೆಸ್ಟ್ ಲಾಸ್ಟ್ ಸ್ಟೇಜಿಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ವಾಲ್ ಸರ್ಜರಿ ಅಂತ ಹೇಳ್ತೇವೆ. ಅಂದರೆ ಒಂಥರ ಈಗ ನಲ್ಲಿಗಳಿಗೆಲ್ಲ ವಾಲ್ ಹಾಕ್ತಾರೆ ಅಲ್ಲ, ಆ ಥರ ಕಣ್ಣಿಗೆ ನರಕ್ಕೆ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ನೀರು ಹೋಗೋದಕ್ಕೆ ವಾಲ್ಗಳನ್ನು ಹಾಕ್ತೇವೆ. ಇದರಲ್ಲಿ ಅಹಮದ್ ಗ್ಲಾಕೋಮಾ ವಾಲ್ ಅಂತೆಲ್ಲ ಹೇಳ್ತೇವೆ. ಅದನ್ನು ಕಣ್ಣಿನಲ್ಲಿ ಅಳವಡನೆ ಮಾಡಿ ಆ ನೀರು ಹೋಗೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇದು ಓಪನ್ ಆ್ಯಂಗಲ್ ಗ್ಲಾಕೋಮಾಗೆ ಬೇಕಾಗಿರೋಂಥ ಟ್ರೀಟ್ಮೆಂಟ್. ಹೌದು. ಇದೇ ಥರನೇ ಇನ್ನೊಂದು ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾ ಅಂತ ಏನು ಹೇಳಿದೆ ಅಲ್ಲ, ಈ ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾ ಏನಾದ್ರು ಇದ್ದರೆ ನೀರು ಹೋಗೋ ಜಾಗವನ್ನು ಓಪನ್ ಮಾಡೋದಕ್ಕೆ ನಾವು ಲೇಸರ್ ಮೂಲಕ ಹೊಸ ಓಪನಿಂಗ್ ಮಾಡ್ತೇವೆ. ನಾವು ಇದಕ್ಕೆ ಪೆರಿಫರಲ್ ಹೈಡ್ರೋಟೊಮಿ ಅಂತ ಹೇಳ್ತೇವೆ. ಅಂದರೆ ಲೇಸರ್ ಬಿಟ್ಟು ಕಣ್ಣಿಗೆ, ಆಪರೇಷನ್ ಎಲ್ಲ ಅಲ್ಲ, ಲೇಸರ್ ಬಿಟ್ಟು ಕಣ್ಣಿನಲ್ಲಿ ನೀರು ಹೋಗೋದಕ್ಕೆ ಜಾಗ ಮಾಡ್ತೇವೆ ಸಪ್ರೇಟಾಗಿ. ಇದು 5 ನಿಮಿಷದ ಪ್ರೊಸೀಜರ್ ಆಗ್ತದೆ. ಕೆಲವೊಂದು ಸಲ ಅದು ಬಹಳ ಮುಖ್ಯ ಆಗ್ತದೆ. ಇದರಲ್ಲಿ ಏನಾದರೂ ಆ್ಯಂಗಲ್ ಕ್ಲೋಸರ್ ಗ್ಲಾಕೋಮಾ ಏನಾದರೂ ಓಪನ್ ಆಗಿಬಿಡ್ತು ಅಂತಂದರೆ ಅವರಿಗೆ ಕೊನೆಗೆ ಯಾವುದೇ ರೀತಿಯಂತಹ ಡ್ರಾಪ್ಸ್ ಆಗಲಿ ಇದಾಗಲಿ ಅವಶ್ಯಕತೆ ಬೇಕಾಗೋದಿಲ್ಲ. ಆಗ ದೃಷ್ಟಿ ಅಂತ ಹೇಳೋದು ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅವರಿಗೆ? ಇರೋ ದೃಷ್ಟಿ ಇರ್ತದೆ, ಜಾಸ್ತಿ ಅಂತ ಇಂಪ್ರೂವ್ಮೆಂಟ್ ಬರೋ ಸಾಧ್ಯತೆಗಳು ಬಹಳ ಕಡಿಮೆ. ಇತ್ತೀಚಿನ ದಿನದಲ್ಲಿ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ ನಾವು ಅದಕ್ಕೂ ಕೂಡ. ಆದರೆ ಮುಖ್ಯವಾಗಿ ಇರೋ ದೃಷ್ಟಿಯನ್ನು ಉಳಿಸಿ ಸ್ವಲ್ಪ ಚಂದ ಮಾಡಬಹುದು. ಅದನ್ನು ನೋವು ಫುಲ್ ಕಡಿಮೆ ಆಗ್ತದೆ, ಪೇನ್ ಕಡಿಮೆ ಆಗ್ಬಿಡ್ತದೆ. ಆವಾಗ ಆಂಗಲ್ ಕ್ಲೋಜರ್ ಅಲ್ಲಿ ಗ್ಲಾಕೋಮಾ ಬಂದವರಿಗೆ ತುಂಬಾ ಪೇನ್ ಇರ್ತದ. ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಅನ್ನೋ ರೀತಿಯಲ್ಲಿ ಯಾವುದಿರ್ತದೆ ಅದರಲ್ಲಿ ಬಹಳ ಪೇನ್ ಇರ್ತದೆ. ಅದು ಒಂಥರ ಎಮರ್ಜೆನ್ಸಿ. ಅದು ನೀರಿನ ಹೋಗೋ ಜಾಗ ಏನಿರ್ತದೆ ಫುಲ್ ಬ್ಲಾಕ್ ಆಗಿಬಿಟ್ರೆ ಕಣ್ಣು ಫುಲ್ ಕೆಂಪಾಗಿ ಫುಲ್ ಬಿಳಿ ಇದು ಕಪ್ಪುಗುಡ್ಡೆ ಏನು ಫುಲ್ ದೃಷ್ಟಿ ಸಡನ್ ಆಗಿ ಅವರಿಗೆ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ನಾವೇನಾದ್ರು ಇಮಿಡಿಯೇಟ್ ಆಗಿ ಲೇಸರ್ ಎಲ್ಲ ಮಾಡಿದರೆ ಅವಾಗ ಅವರಿಗೆ ದೃಷ್ಟಿ ವಾಪಸ್ ಬರ್ತದೆ, ನೋವು ಕೂಡ ಕಡಿಮೆ ಆಗ್ತದೆ. ಹೌದು. ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಅದರದ್ದು ವಿಧ ಹೇಳಿದ್ರಿ ಅಥವಾ ಚಿಕಿತ್ಸೆಯ ಬಗ್ಗೆ ಹೇಳಿದ್ರಿ. ಇದೆಲ್ಲ ಕೇಳಿದಾಗ ಬಹುಶಃ ಒಂಥರ ಬಂದರೆ ಎಷ್ಟು ದೃಷ್ಟಿ ಉಂಟು ಅಷ್ಟು ಮಾತ್ರ ಉಳಿಸ್ಕೊಳ್ಲಿಕ್ಕೆ ಆಗ್ತದೆ ಹೇಳುವಾಗ ಒಂದು ಸಣ್ಣ ಭಯ ಬರೋದು ಸಹಜ. ಈಗ ಬಾರದೇ ಇರುವಾಗ ಏನು ಮಾಡ್ಬೋದು? ಗ್ಲಾಕೋಮಾ ಬಾರದೇ ಇರುವ ಹಾಗೆ ಬಂದರೆ ಇದೆಲ್ಲ ಸಮಸ್ಯೆಗಳು, ಬಾರದಿದ್ದಾಗ ಏನಾದರೂ ಮಾಡ್ಬೋದಾ? ಗ್ಲಾಕೋಮಾ ಬರದೇ ಇರೋ ಹಾಗೆ ನಾನು ಲಾಸ್ಟ್ ಟೈಮ್ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಹೇಳಿದೆ. ಅಂದರೆ ಏನು, ತುಂಬ ಸಹಜವಾಗಿ ಸ್ಮೋಕಿಂಗ್ ಮಾಡೋರಲ್ಲಿ ನಾವು ಸ್ವಲ್ಪ ಸಹಜವಾಗಿ ನೋಡ್ತೇವೆ ಅಂತ ಹೇಳ್ತೇವೆ. ಸೊ ಅಂಥ ಸ್ಮೋಕಿಂಗ್ ಆಗಲಿ ಬೇರೆ ಇದನ್ನೆಲ್ಲ ಸ್ಟಾಪ್ ಮಾಡಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗ್ಲಾಕೋಮಾ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದರೆ ಏನು, ಈಗ ಹೇಗೆ ನಾವು ಶುಗರ್ ಬಂದಿದೆಯೋ ಇಲ್ಲ ನೋಡೋದಕ್ಕೆ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಶುಗರ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೇವಲ್ಲ, ಹಾಗೆ ಕಣ್ಣಿನ ಡಾಕ್ಟರ್ ಹತ್ರ ಹೋದರೆ ಅವರು ಕಣ್ಣಿನಲ್ಲಿ BP ಎಷ್ಟಿದೆ, ಇಂಟ್ರಾಕ್ಯುಲರ್ ಪ್ರೆಷರ್ ಎಷ್ಟಿದೆ ಅನ್ನೋದು ಅವರು ಚೆಕ್ ಮಾಡ್ತಾರೆ. ಹಾಗೆ ನರವನ್ನು ಚೆಕ್ ಮಾಡ್ತಾರೆ.
ಅದನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಈಗ ಫ್ಯಾಮಿಲಿ ಹಿಸ್ಟ್ರಿ ಇರೋರಲ್ಲಿ, ಅಂದರೆ ಅವರ ತಂದೆ ತಾಯಿನಲ್ಲಿ ಏನಾದ್ರು ಗ್ಲಾಕೋಮಾ ಇದ್ದರೆ, ಅಥವಾ ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ, ಅಥವಾ ಶುಗರ್ ಇದ್ದವರಿಗೆ, ಅವರಿಗೆ ಒಂದ್ಸಲ ವರ್ಷಕ್ಕೆ ಒಮ್ಮೆ ಹೌದು ಹೋಗಿ ಕಣ್ಣಿನ ಡಾಕ್ಟ್ರಿಗೆ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಉಂಟು, ಈ ಥರ ಗ್ಲಾಕೋಮಾದ ಫೀಚರ್ಸ್ ಇದೆ ನಮ್ಮ ಗೊತ್ತಿರೋರಲ್ಲಿ, ಕಣ್ಣಿಗೆ ಪೆಟ್ಟು ಬಿದ್ದಿದೆ ಅಥವಾ ಶುಗರ್ ಇದೆ ಅಂತ ಹೇಳಿದರೆ ಕಣ್ಣಿನ ಡಾಕ್ಟ್ರು ಅದನ್ನು ಚೆಕ್ ಮಾಡೇ ಮಾಡ್ತಾರೆ. ಈಗ ನಾವು ವರ್ಷಕ್ಕೊಮ್ಮೆ ನಮ್ಮ ಇಡೀ ಬಾಡಿಯನ್ನು ಚೆಕಪ್ ಮಾಡ್ಕೊಳ್ತೇವೆ, ಏನುಂಟು ಏನಿಲ್ಲ ಅಂತ ಹೇಳ್ಕೊಂಡು. ಹಾಗೆ ಕಣ್ಣನ್ನು ಕೂಡ ಮಾಡೋದು ಬಹಳ ಮುಖ್ಯ. ಇವಾಗ ಹೌದು ಗೊತ್ತಿರ್ತದೆ, ಯಾವಾಗ ಅಂತ ಹೇಳಿದ್ರೆ ವೈದ್ಯಕೀಯವಾಗಿ ನಮ್ಗೊಂದಷ್ಟು ವಿಚಾರಗಳು ಗೊತ್ತಿರ್ತದೆ, ಮಾಡಬೇಕು ಅಂತ ಗೊತ್ತಿರ್ತದೆ, ಆದರೆ ಮಾಡುವವರು ಮಾತ್ರ ಯಾರು ಇರೋದಿಲ್ಲ. ಈಗ ಕೇಳೋದು, ಈ ಥರ ಒಂದು ಏನು ವರ್ಷಕ್ಕೊಮ್ಮೆ ಬಂದು ಚಿಕಿತ್ಸೆಯನ್ನು, ಅಂದರೆ ನಮಗೆ ಯಾವ ಪ್ರಮಾಣದಲ್ಲಿ ದೃಷ್ಟಿ ನೀವು ಹೇಳಿದ್ರಿ ಇವಾಗ, ಆ ಥರ ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗಳು ಇದ್ದಾರಾ? ಬರ್ತಾರೆ, ಬಹಳ ಜನ ಬರ್ತಾರೆ. ಯಾಕಂದರೆ ನಾವು ಅವರಿಗೆ ಎಜುಕೇಷನ್ ಕೊಟ್ಟಿರ್ತೇವೆ. ಕೆಲವೊಂದ್ಸಲ ನಾವು ಅವರ ಜೊತೆಗೆ ಕರ್ಕೊಂಬಂದಿರ್ತಾರೆ, ಅವರ ತಂದೆ ತಾಯಿಗಳನ್ನ ಕರ್ಕೊಂಬಂದಿರ್ತಾರೆ. ಅವರಿಗೆ ನಾವು ಪ್ರತಿ ಸಲ ನಾವು ಇದನ್ನು ಹೇಳ್ತೇವೆ, ಈ ಥರ ಇದ್ದಾಗ ಚೆಕ್ ಮಾಡಲೇಬೇಕು ಅಂತ. ಮತ್ತು ಈ ಗ್ಲಾಕೋಮಾ ಅನ್ನೋದು ಏನು ಉಂಟಲ್ಲ, ಇಲ್ಲಿ ಇಂಡಿಯಾದಲ್ಲಿ ಆಗಲಿ ಉಡುಪಿನಲ್ಲಿ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಇದು ತುಂಬ ಸೀರಿಯಸ್ ಕಂಡೀಷನ್. ಭಾಳಷ್ಟು ಜನ ಇದ್ದಾರೆ ಈ ಗ್ಲಾಕೋಮಾನಿಂದ ಸಫರ್ ಆಗಿ ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡವರು ಭಾಳಷ್ಟು ಜನ ಇದ್ದಾರೆ. ಒಂದ್ಸಲ ದೃಷ್ಟಿ ಪೂರ್ತಿ ಹೋಗ್ಬಿಟ್ರೆ ನಾವು ಅದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ಲ. ಸೊ ಇದಕ್ಕೆ ನಾವು ತುಂಬನೇ ಎಲ್ಲ ಕಡೆ ನಾವು ಇದ್ರ ಬಗ್ಗೆ ಎಜುಕೇಶನ್ ಕೊಡ್ತೇವೆ. ಗ್ಲಾಕೋಮಾ ಅವೇರ್ನೆಸ್ ಮಂತ್ ಅಂತ ಗ್ಲಾಕೋಮಾ ಅಂತಲೇ ನಾವು ಮಾಡ್ತೇವೆ. ಈ ಮಾರ್ಚ್ ಅನ್ನೋ ತಿಂಗಳಲ್ಲಿ ಗ್ಲಾಕೋಮಾ ಅವೇರ್ನೆಸ್ ಮಂತ್, ಅದರಲ್ಲಿ ನಾವು ತುಂಬ ಎಜುಕೇಷನಲ್ ಇನಿಷಿಯೇಟಿವ್ಸ್ ಎಲ್ಲ ಕೊಡ್ತೇವೆ. ಈ ಥರ ಗ್ಲಾಕೋಮಾನಿಂದ ಏನೇನು ಆಗ್ಬೋದು ಅನ್ನೋದನ್ನು ನಾವು ಅವರಿಗೆ ಎಲ್ಲ ಕಡೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಈ ಸಲದ ಥೀಮ್ ಅಂತ ನಾವು ಪ್ರತಿ ವರ್ಷ ಕೆಲವೊಂದು ಥೀಮ್ ಅಂತ ಕೊಡ್ತೇವಲ್ಲ, ಈ ಥರ ಯೂನಿಟಿ ಫಾರ್ ದ ಪ್ರಿವೆನ್ಷನ್ ಆಫ್ ದ ಗ್ಲಾಕೋಮಾ. ಅಂದರೆ ಎಲ್ಲ ಡಾಕ್ಟರ್ಸ್ಗಳು ಸೇರಿಕೊಂಡು ಗ್ಲಾಕೋಮಾ ಬರದೇ ಹೋದ ಹಾಗೆ ಎಜುಕೇಷನ್ ಕೊಡಿ ಅನ್ನೋದೇ ಈ ವರ್ಷದ ಥೀಮು. ಯಾಕಂದರೆ ಬರೋದಕ್ಕಿಂತ ಬಂದ ಮೇಲೆ ಟ್ರೀಟ್ಮೆಂಟ್ಗಿಂತ ಬರದೇ ಹೋದಂಗೆ ಆದರೆ ಬೆಟರ್ ಹೇಳೋದಕ್ಕೋಸ್ಕರ. ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ಡಾಕ್ಟರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಪ್ರಶ್ನೆಗಳನ್ನು ಕೇಳ್ತಾ, ಉತ್ತರವನ್ನು ಪಡ್ಕೊಳ್ತಾ ಮುಂದೆ ಸಾಗೋಣ. ವೀಕ್ಷಕರೇ, ನಿಮ್ಗೀಗ ಗೊತ್ತಾಗಿರ್ಬೋದು, ಮೊದಲಿಗೆ ಡಾಕ್ಟ್ರು ಒಂದಷ್ಟು ಗ್ಲಕೋಮಾದ ಬಗ್ಗೆ ಹೇಳುವಾಗ ಒಂದಷ್ಟು ಸಣ್ಣ ಭಯಗಳಿದ್ರೂ ಕೂಡ ಕೊನೆಗೆ ಪರಿಹಾರ ಸಿಕ್ತು ಅಂತ ಅಂದ್ಕೊಂಡಿರ್ತೇನೆ. ಹೇಳಿದ್ರು ಬಾರದಿದ್ದಾಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು. ಅದಕ್ಕಿಂತಲೂ ಮೊದಲೇದಾಗಿ ವರ್ಷಕ್ಕೆ ಒಮ್ಮೆ ನಾವು ಈ ಥರದ ಒಂದು ಪರೀಕ್ಷೆಗಳನ್ನು ಮಾಡೋದ್ರಿಂದ ಅದರಿಂದ ಕೂಡ ನಾವು ಏನು ಹೊರಗೆ ಬರ್ಬೋದು, ಗ್ಲಕೋಮಾ ಉಂಟಾ ಇಲ್ವಾ ಅಥವಾ ಬರುವ ಚಾನ್ಸಸ್ ಉಂಟು, ಅದ್ರ ಬಗ್ಗೆ ಎಲ್ಲ ಸಹ ತಿಳ್ಕೊಳ್ಬೋದು ಅಂತ ಹೇಳ್ಕೊಂಡು ನಾನು ಕಾರ್ಯಕ್ರಮದ ಮೊದಲಿಗೆ ಹೇಳಿದೆ, ಕಣ್ಣು ಬೇಕೇ ಬೇಕು ನೋಡಲಿಕ್ಕೆ, ಸೃಷ್ಟಿ ಅದ್ಭುತ ಉಂಟು, ಜೀವನ ಕೂಡ ಸುಂದರವಾಗಿರ್ತದೆ. ಆದರೆ ಅದರಿಂದ ಎಲ್ಲರೂ ಕೂಡ ವರ್ಷಕ್ಕೊಮ್ಮೆ ಈ ಪರೀಕ್ಷೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಮಾರ್ಚ್ ತಿಂಗಳು ಕೂಡ ಅದರದ್ದೇ ಅಭಿಯಾನ ಕೂಡ ನಡೀತಾ ಉಂಟು. ಅದನ್ನು ಕೂಡ ಡಾಕ್ಟ್ರು ಹೇಳಿದರು. ಡಾಕ್ಟ್ರೆ, ಈಗ ಗ್ಲಕೋಮಾ ಬಂದಂತಹ ವ್ಯಕ್ತಿಗಳ ಜೀವನ ಶೈಲಿ ಅಂತ ಹೇಳೋದು ಹೇಗಿರಬೇಕು? ಸಹಜವಾಗಿ ನಮ್ಮ ಥರವೇ ಇರಬೇಕಾ ಅಥವಾ ಅವರದ್ದೇನಾದರೂ ಸ್ವಲ್ಪ ಬದಲಾವಣೆಗಳು ಅದರಲ್ಲಿ ಬೇಕಾಗ್ತದೆ? ಅದೇ, ಮತ್ತೆ ಅದು ಡಿಪೆಂಡ್ ಆಗ್ತದೆ ಎಷ್ಟು ಮಟ್ಟದ ದೃಷ್ಟಿ ಇದೆ ಅನ್ನೋದ್ರ ಮೇಲೆ ಅವರಿಗೆ ಡಿಪೆಂಡ್ ಆಗ್ತದೆ. ಬೈ ಚಾನ್ಸ್ 20 to 30% ಥರ ದೃಷ್ಟಿ ಕಡಿಮೆ ಆಗಿದೆ ಅಂದರೆ ಅವರು ನಮ್ಮ ನಾರ್ಮಲ್ ಜೀವನ ಶೈಲಿನ ಕಂಟಿನ್ಯೂ ಮಾಡಬಹುದು. ಎಸ್ಪೆಷಲಿ ನಾವು ಗ್ಲಾಕೋಮಾ ಬಂದಾಗ 2 ಥರದ ನಾವು ರಿಸ್ಟ್ರಿಕ್ಷನ್ನ ನಾವು ನೋಡಬೇಕಾಗ್ತದೆ. ಒಂದು ಡ್ರೈವಿಂಗ್, ಮುಖ್ಯವಾಗಿ ಈಗ ಸೈಡಿನ ದೃಷ್ಟಿ ಕಡಿಮೆ ಆಗೋದ್ರಿಂದ ಅವರಿಗೆ ಡ್ರೈವಿಂಗ್ ಮಾಡೋದಕ್ಕೆ ಕಷ್ಟ ಆಗಿಬಿಡ್ತದೆ. ಮೆಟ್ಲೆಲ್ಲ ಇಳಿಯೋದು ಕಷ್ಟ ಆಗ್ತದೆ, ಸಡನ್ನಾಗಿ ಬೀಳ್ತಾರೆ, ಅವೆಲ್ಲ ಆಗ್ತದೆ. ಸೊ 20-30% ಹತ್ತಿರ ಇದ್ದವರಿಗೆ ಯೂಶಲಿ ಯಾವುದೇ ರೀತಿಯಂತಹ ಮಾಡಿಫಿಕೇಶನ್ ಅವಶ್ಯಕತೆ ಬೇಕಾಗೋದಿಲ್ಲ. ಸ್ವಲ್ಪ ಈ ಥರ ಸ್ಮೋಕಿಂಗ್ ಹ್ಯಾಬಿಟ್, ಆಲ್ಕೋಹಾಲ್ ಹ್ಯಾಬಿಟ್ ಎಲ್ಲ ಸ್ಟಾಪ್ ಮಾಡೋದಕ್ಕೆ ಹೇಳ್ತೇವೆ. ಗ್ರೀನ್ ಲೀಫಿ ವೆಜಿಟೇಬಲ್ಸು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಹೇಳ್ತೇವೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತೆಲ್ಲ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನಿರ್ತದೆ
ಅದನ್ನು ಸ್ವಲ್ಪ ಜಾಸ್ತಿ ತಗೊಳ್ಳೋದಕ್ಕೆ ಹೇಳ್ತೇವೆ. ಅದೇ ರೀತಿ 50-60% ಕಡಿಮೆ ಆದವರಿಗೆ ಡ್ರೈವಿಂಗ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಅಂತ ಬೇಡ ಅಂತ, ಡ್ರೈವಿಂಗ್ ಮಾಡೋದು ಬೇಡ ಅಂತ ಹೇಳ್ತೇವೆ. ಸಂಜೆ ಟೈಮು ಸ್ವಲ್ಪ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತೇವೆ. ಮೋರ್ ದೆನ್ 90% ಹೋದವರಿಗೆ ಹೊರಗಡೆ ಕೂಡ ಹೋಗಬೇಡಿ ಸಂಜೆ ಮೇಲೆ ಅಂತ ಹೇಳ್ತೇವೆ. ಬೆಳಗ್ಗೆ ಹೊತ್ತು ಕೂಡ ಬೇರೆಯವರ ಸಪೋರ್ಟ್ ಇಲ್ಲದೆ ಹೋಗಬೇಡಿ, ಯಾಕಂದರೆ ಅವರಿಗೆ ಗೊತ್ತಾಗೋದಿಲ್ಲ, ಕಾಣೋದಿಲ್ಲ. ಸೊ ಬೇರೆಯವರ ಸಪೋರ್ಟ್ ಇಲ್ಲದೆ ಬೆಳಗ್ಗೆ ಹೊತ್ತು ಹೊರಗೆ ಹೋಗಬೇಡಿ ಅಂತ ಹೇಳ್ತೇವೆ. ಅದು ಮೋರ್ ದೆನ್ 90% ಡ್ಯಾಮೇಜ್ ಇದ್ದರೆ ಆಲ್ಮೋಸ್ಟ್ ಬ್ಲೈಂಡೇ ಅವರು. ಅಂದರೆ ಸ್ಪಷ್ಟವಾಗಿ ಯಾವುದು ಕಾಣೋದಿಲ್ಲ, ಸ್ಪಷ್ಟವಾಗಿ ಓಡಾಡೋದಕ್ಕೆ ಕಷ್ಟ ಆಗ್ತದೆ, ಅಷ್ಟು ಬ್ಲೈಂಡ್, ಫುಲ್ ಬ್ಲೈಂಡ್. ಇದು ಗ್ಲಾಕೋಮಾ ಅನ್ನೋದು ಏನಿದೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಅಂದರೆ ತುಂಬ ಜನರಲ್ಲಿ ಇದರಿಂದ ಬ್ಲೈಂಡ್ನೆಸ್ ನೋಡ್ತೇವೆ, ಎಸ್ಪೆಷಲಿ 60 ವರ್ಷ 70 ವರ್ಷ ಆದ ನಂತರ. ಪಾಪ ಭಾಳ ಹಳ್ಳಿನಲ್ಲಿ ಇರೋರಿಗೆ ಅವರಿಗೆ ಗೊತ್ತೇ ಇರೋದಿಲ್ಲ ಈ ಥರದ್ದೆಲ್ಲ ಇರ್ತದೆ ಅಂತ ಹೇಳಿ. ಸೊ ಅವರು ಬರೋದೇ ಲಾಸ್ಟ್ ಸ್ಟೇಜಿಗೆ ಬಂದಿರ್ತಾರೆ, ಅವಾಗ ನಾವು ಅದಕ್ಕೆ ಹೆಚ್ಚಿಗೆ ಏನು ಮಾಡೋದಕ್ಕೂ ಆಗೋದಿಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಅಂದರೆ ಈಗ ನೆಕ್ಸ್ಟ್ 5-6 ವರ್ಷದಲ್ಲಿ ಕೆಲವೊಂದು ಟ್ರೀಟ್ಮೆಂಟ್ಗಳು ಬರಬಹುದು. ಅಂದರೆ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೇವೆ, ಹೊಸದು. ಹೌದು, ಯಾಕಂದರೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ಹೇಗೆ ಮೆದುಳನ್ನು ನಾವು ರಿಪ್ಲೇಸ್ ಮಾಡೋಕ್ಕಾಗೋದಿಲ್ವೋ, ಕಣ್ಣಿನ ನರವನ್ನು ನಾವು ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ರಿಪ್ಲೇಸ್ ಮಾಡೋದಕ್ಕೆ ಬರೋದಿಲ್ಲ. ಕೆಲವೊಂದು ಸ್ಟೆಮ್ ಸೆಲ್ ಥೆರಪಿ ಅಂತ ಹೊಸದಾಗಿ ಬರ್ತಾ ಇದೆ. ಆ ಸ್ಟೆಮ್ ಸೆಲ್ ಥೆರಪಿಯಿಂದ ನಮ್ಮ ದೇಹದಲ್ಲಿ ಹೇಗೆ ಹುಟ್ಟುವ ಮಗುವಿನಲ್ಲಿ ಚಿಕ್ಕ ಸೆಲ್ ಇರೋದು ಜಾಸ್ತಿ ಆಗ್ತಾ ಎಲ್ಲ ಬೆಳವಣಿಗೆ ಆಗ್ತದೋ, ಅದನ್ನು ತಗೊಂಡು ಲ್ಯಾಬೊರೇಟರಿನಲ್ಲಿ ಹೊಸ ನರವನ್ನು ಬೆಳವಣಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಥರ ಕಣ್ಣಿನ ಒಳಗಡೆ ಸ್ಟೆಮ್ ಸೆಲ್ಸ್ನ ಹಾಕಿ ಇರೋ ನರವನ್ನು ಸ್ವಲ್ಪ ಚೆಂದ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಲ್ಯಾಬ್ ಸ್ಟೇಜ್ನಲ್ಲೇ ಉಂಟು. ಹೌದು. ಇನ್ನೊಂದು ಥರದ ನಾವು ಕೆಲವೊಂದು ಮಾತ್ರೆಗಳನ್ನು ಕೊಡ್ತೇವೆ. ಅದಕ್ಕೆ ನಾವು ಆಪ್ಟಿಕ್ ನರ್ವ್ ಹೆಲ್ತ್ ಫಂಕ್ಷನಿಗೆ ಸಪೋರ್ಟ್ ಮಾಡೋದಕ್ಕೆ ಸಿಟಿಕೋಲಿನ್ ಅಂತ ಹೇಳಿ ಕೆಲವೊಂದು ಟ್ಯಾಬ್ಲೆಟ್ಗಳು ಬರ್ತದೆ. ಅದು ಕೊಡೋದ್ರಿಂದ ಫುಲ್ ವಾಪಸ್ ಆಗೋದಿಲ್ಲ, ಇರೋದನ್ನು ಸ್ವಲ್ಪ ಬೆಟರ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಒಮ್ಮೆ ಈಗ ಮಾತ್ರೆ ತಗೊಳ್ಳಿಕ್ಕೆ ವ್ಯಕ್ತಿ ಶುರು ಮಾಡಿದ್ರೆ ಕೊನೆಯವರೆಗೂ ತಗೊಳ್ಳೇಬೇಕು. ಮಾತ್ರೆ ಕೊನೆಯವರೆಗೆ ಅಂತ ನಾವು ಹೇಳೋದಿಲ್ಲ, 3 to 6 months ತರ ಮಾತ್ರೆ ಕೊಡ್ತೇವೆ. ಆದರೆ ಆಂಟಿ ಗ್ಲೋಕೋಮಾ ಮೆಡಿಕೇಶನ್ಸ್ ಅಂತ ನಾವು ಏನು ಶುರು ಮಾಡ್ತೇವೆ ಕೊನೆಯವರೆಗೆ ಬೇಕಾಗ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ಬೇಕಾಗ್ತದೆ. ಈಗ ನೀವು ಹೇಳಿದ್ರಿ ಹಳ್ಳಿಯವರಿಗೆ ಅಥವಾ ಪ್ರಾಯದವರಿಗೆ, ವಯಸ್ಸಾದವರಿಗೆ ಅದ್ರ ಬಗ್ಗೆ ಅರಿವು ಇರುವುದಿಲ್ಲ ಅಂತ ಹೇಳ್ಕೊಂಡು. ಈಗ ಸಾಮಾನ್ಯವಾಗಿ ನಾವು ಏನಂತ ಹೇಳಿದ್ರೆ, ನನಗೆ ಕಾಣಿಸ್ತಿಲ್ಲ ಡಾಕ್ಟ್ರ್, ಏನೋ ಮಂಜಾಗ್ತಾ ಉಂಟು, ಅಥವಾ ನನಗೆ ದೂರದ ಕಾಣ್ತಿಲ್ಲ, ಹತ್ರದ ಕಾಣ್ತಿಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಈಗ ಹಳೆಯವರು ಅಥವಾ 60 ವರ್ಷದ ಮೇಲಿನವರು ಬಂದಾಗ ಇವಾಗ ಅವರ ದೃಷ್ಟಿಯನ್ನು ಏನು ಪರೀಕ್ಷೆ ಮಾಡುವಾಗ ಆಗ ಅವರಿಗೆ ಈ ಗ್ಲೋಕೋಮಾ ಟೆಸ್ಟನ್ನು ಮಾಡ್ತಾರಾ, ಅಥವಾ ದೃಷ್ಟಿಯ ಒಂದು ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಸರಿಯಾದಂತಹ ಒಂದು ಕನ್ನಡಕವೋ ಅಥವಾ ಯಾವುದು ಕೊಡ್ತಾರಲ್ಲ ಅಲ್ಲಿ ಹಾಗೆ ಆಗ್ತದ? ಗ್ಲಾಕೋಮಾ ಬಂದಾಗ ಈಗ ಅಲ್ಲ, ಬರುವುದಕ್ಕಿಂತ ಮೊದಲು ದೃಷ್ಟಿ ದೋಷದ ಒಬ್ಬರು ಬಂದ್ರು ಅಂತ ಅನ್ಕೊಳ್ಳಿ. ಸೊ ಯೂಶಲಿ ಗ್ಲಾಕೋಮಾದಿಂದ ಏನು ದೃಷ್ಟಿ ಕಡಿಮೆ ಆಗ್ತದೆ ಅಲ್ಲ, ಅದು ಕನ್ನಡಕದಲ್ಲಿ ಸರಿ ಆಗೋದಿಲ್ಲ. ಕನ್ನಡಕ ಕೊಟ್ಟರು ಕೂಡ ಗ್ಲಾಕೋಮಾದಿಂದ ಹೋಗಿರೋ ದೃಷ್ಟಿ ಸರಿ ಆಗೋದಿಲ್ಲ. ಈಗ ಗ್ಲಕೋಮಾ ಬಂದ ವ್ಯಕ್ತಿಗೆ ಕನ್ನಡಕ ಬಳಸುವ ಹಾಗೆ ಇಲ್ವಾ? ಬಳಸುವ ಹಾಗಿಲ್ಲ ಅಂತಂದ್ರೆ ಅಂದ್ರೆ ಕನ್ನಡಕ ಕೊಡ್ತಾರ ಅವರಿಗೆ? ಅಂದ್ರೆ ಡಿಪೆಂಡ್ ಆಗ್ತದೆ ಮೇಡಮ್, ಅದೇ ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಾವು ಕನ್ನಡಕ ಕೊಟ್ಟರು ಕೂಡ ಪೂರ್ತಿ ನರದಿಂದ ಏನು ಡ್ಯಾಮೇಜ್ ಆಗಿದೆ ಆ ದೃಷ್ಟಿನ ನಾವು ಕನ್ನಡಕದಿಂದ ವಾಪಸ್ ತರೋದಕ್ಕೆ ಆಗೋದಿಲ್ಲ. ಇರೋ ದೃಷ್ಟಿ ಚೆಂದ ಮಾಡೋದಕ್ಕೆ ನಾವು ಕನ್ನಡಕ ಕೊಡ್ತೇವೆ. ಸೊ ಫಸ್ಟ್ ಯಾವುದೇ ಪೇಷಂಟ್ ಬಂದಾಗ ನಾವು ಅವರ ದೃಷ್ಟಿ ಚೆಕಪ್ ಮಾಡ್ತೇವೆ, ದೃಷ್ಟಿ ಮತ್ತೆ ಕಣ್ಣಿನ ಪ್ರೆಷರ್ ಚೆಕಪ್ ಮಾಡ್ತೇವೆ. ಇವು ಎರಡರಲ್ಲಿ ನಮಗೆ ಗೊತ್ತಾಗ್ತದೆ ದೃಷ್ಟಿ ಕನ್ನಡಕದಿಂದ ಇಂಪ್ರೂವ್ಮೆಂಟ್ ಬರ್ತಾ ಇದೆಯೋ ಇಲ್ಲೋ. ಎಸ್ಪೆಷಲಿ ಈಗಿನ ಕಾಲದಲ್ಲಿ 60 ವರ್ಷದ ಮೇಲೆ ದೃಷ್ಟಿ ಕಡಿಮೆ ಆಗಿದೆ ಅಂತಂದ್ರೆ 90% ಜನ ಅನ್ಕೊಳ್ಳೋದು ಕಣ್ಣಿನಲ್ಲಿ ಪೊರೆ ಬಂದಿದೆ, ಪೊರೆ ಆಪರೇಷನ್ ಬೇಕಾಗ್ಬೋದು ಅಂತ ಹೇಳಿ ಕಣ್ಣಿನ ಡಾಕ್ಟರ್ ಹತ್ರ ಬರ್ತಾರೆ. ಇಲ್ಲ ಅಂದ್ರೆ ಕನ್ನಡಕದ ಅಂಗಡಿಗೆ ಹೋಗಿ ಕನ್ನಡಕ ತಗೊಂಡು ಹೋಗ್ತಾರೆ. ಸೊ ಪೊರೆ ಬಂದಿದೆ ಅಂತ ಹೇಳಿ ನಮ್ಮ ಹತ್ರ ಬಂದಾಗ ನಮಗೆ ಅದು ಗೊತ್ತಾಗ್ತದೆ, ದೃಷ್ಟಿ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅನ್ನೋದು ನಾವು ನೋಡ್ತೇವೆ. ಅದು ಪೊರೆಯಿಂದ ಬಂದಿರೋದಾ ಅಥವಾ ಗ್ಲಾಕೋಮಾದಿಂದ ಬಂದಿರೋದಾ ಅನ್ನೋದು ನಮಗೆ ಐಡಿಯಾ ಬರ್ತದೆ. ಆ ಬೇಸಿಸ್ ಮೇಲೆ ನಾವು ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಕೊಡ್ತೇವೆ. ಹೌದು. ಈಗ ಎಲ್ಲ ಕಾಯಿಲೆಗಳು ಬಂದಾಗ ಕಣ್ಣು ಅಂತ ಹೇಳ್ಕೊಂಡಲ್ಲ, ಒಬ್ಬ ವ್ಯಕ್ತಿ ಡಾಕ್ಟರ್ ಬಳಿಗೆ ಬಂದಾಗ ಯಾವುದೋ ಒಂದು ಪ್ರಿಸ್ಕ್ರಿಪ್ಷನನ್ನು ಬರೆದು ಕೊಡ್ತಾರೆ.
ಅದನ್ನು ತಗೊಳ್ತಾರೆ, ಒಂದಷ್ಟು ದಿವಸ ಸರಿ ಹೋಗ್ತದೆ. ಈಗ ಗ್ಲೋಕೋಮಾದಲ್ಲೂ ಆಗಿರ್ಬೋದು, ನೀವು ಹೇಳಿದ್ರಿ ಒಂದು ಡ್ರಾಪ್ಸನ್ನು ಕೊಡುವಂಥ ಒಂದು ಸ್ಟೇಜ್ ಬರ್ತದೆ, ಅವಾಗ ಕೊಡ್ತಾರೆ ಅಂತ ಹೇಳ್ಕೊಂಡು. ಇವಾಗ ಹಳೆಯವರು ಏನು ಮಾಡ್ತಾರೆ ಹೇಳಿದರೆ, ನೀವು ಹೇಳಿರ್ತೀರಿ ಅದನ್ನು ದಿವಸಕ್ಕೆ ಇಷ್ಟು ಬಾರಿ ಹಾಕಬೇಕು, ಬೆಳಗ್ಗೆ ಪದ್ಧತಿ ಏನೋ ಒಂದು ಹಾಕಬೇಕು ಅಂತ ಹೇಳ್ಕೊಂಡು. ಈ ಮಿಡ್ಲಲ್ಲಿ ಅವ್ರಿಗೆ ಏನಾದರೂ ಆ ಕಣ್ಣಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅವರಾಗಿ ಅದು ಇದಕ್ಕೆ ಕೊಟ್ಟದ್ದಲ್ಲ ಡಾಕ್ಟ್ರ್, ನಾನು ಇನ್ನೊಮ್ಮೆ ಹಾಕೊಳ್ತೇನೆ ಅಂತ ಹೇಳಿ ಹಾಕೊಳ್ಳೋ ಒಂದು ಪದ್ಧತಿ ಹಳ್ಳಿಯವರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಇದು ತಪ್ಪಂತ ಅವರಿಗೂ ಗೊತ್ತಿರ್ಬೋದು ಅಥವಾ ಅವ್ರ ಮನೆಯವರಿಗೂ ಗೊತ್ತಿರ್ಬೋದು, ಆದರೆ ಇದು ಎಷ್ಟು ತಪ್ಪು, ಇದರಿಂದ ಏನು ಅಡ್ಡ ಪರಿಣಾಮ ಬೀರ್ತದೆ ಅಂತ ಹೇಳ್ಕೊಂಡು. ಹೌದು, ಈ ಕಣ್ಣಿನಲ್ಲಿ ಡ್ರಾಪ್ಸ್ ಏನು ಕೊಟ್ಟಿರ್ತೇವೆ ಅಲ್ಲ, ಅದು ಯೂಶಲಿ ನಾವು 2 ಸಲ ಅಥವಾ 3 ಸಲ ಥರ ಹಾಕೋ ಥರ ಔಷಧಿಗಳಿರ್ತದೆ. ಅದು ಜಾಸ್ತಿ ಸಲ ಹಾಕೋದ್ರಿಂದ ಕಣ್ಣು ಕೆಂಪು ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಈ ಕಣ್ಣಿನ ರೆಪ್ಪೆ ಏನಿದೆ, ರೆಪ್ಪೆ ಸ್ವಲ್ಪ ಜಾಸ್ತಿ ಉದ್ದ ಆಗೋ ಸಾಧ್ಯತೆ ಇರ್ತದೆ. ಕಣ್ಣಿನಲ್ಲಿ ಇರಿಟೇಷನ್ ಅಂತ ಹೇಳ್ತೇವೆ, ಚುಚ್ಚೋದಕ್ಕೆ ಸ್ಟಾರ್ಟ್ ಆಗುವಂಥ ಸಮಸ್ಯೆಗಳೆಲ್ಲ ಬರ್ತದೆ. ಸೊ ಜಾಸ್ತಿ ಹಾಕೋದ್ರಿಂದ ಪ್ರೆಷರ್ ತುಂಬಾ ಕಡಿಮೆ ಆಗ್ಬಿಡ್ತದ? ಹಾಗೆ ಆಗೋದಿಲ್ಲ, ಹಾಕೋದ್ರಿಂದ ಉಪಯೋಗ ಆಗೋದಿಲ್ಲ. ಇದು ಡ್ರಾಪ್ಸ್ ಅಂತ ಬಂದಾಗ ನನಗೆ ಇನ್ನೊಂದು ವಿಚಾರ ಅವಾಗ ಹೇಳೋದಕ್ಕೆ ಮರ್ತು ಹೋದೆ. ಡ್ರಾಪ್ಸಿಂದ ಗ್ಲೋಕೋಮಾನು ಆಗ್ತದೆ, ಸ್ಟಿರಾಯ್ಡ್ ಇಂಡ್ಯೂಸ್ ಗ್ಲೋಕೋಮಾ ಅಂತ ನಾವು ಹೇಳ್ತೇವೆ. ಕೆಲವೊಂದ್ಸಲ ಏನಾಗ್ತದೆ, ಡಾಕ್ಟರ್ ಹತ್ರ ಹೋದಾಗ ಅಥವಾ ಮೆಡಿಕಲ್ ಶಾಪಿಗೆ ಹೋದಾಗ ನನಗೆ ಕಣ್ಣಿನಲ್ಲಿ ಚುಚ್ತಾ ಇದೆ, ಧೂಳು ಹೋಗಿದೆ, ಔಷಧಿ ಕೊಡಿ ಅಂತ ಹೇಳಿ ಔಷಧಿ ತಗೊಂಡು ಹೋಗ್ತಾರೆ ಮೆಡಿಕಲ್ಗೆ ಹೋಗ್ಲಿಕ್ಕೆ. ಇಲ್ಲ ಅಂದ್ರೆ ಕೆಲವೊಂದ್ಸಲ ಡಾಕ್ಟರ್ ಹತ್ರ ಹೋದಾಗ್ಲೂ ಕೂಡ ನಾವು ಕೊಡ್ತೇವೆ, ಯಾವುದಕ್ಕೆ ಬೇಕಾದಾಗ ನಾವು ಕೊಡ್ತೇವೆ. ಈ ಸ್ಟಿರಾಯ್ಡ್ಸ್ ಕೆಲವೊಂದ್ಸಲ ನಾವು ಕೊಡಬೇಕಾಗ್ತದೆ. ಕಣ್ಣಿನಲ್ಲಿ ತುಂಬಾನೇ ಅಲರ್ಜಿ ಇದ್ರೆ ಅದಕ್ಕೆ ಸ್ಟಿರಾಯ್ಡೇ ಬೇಕಾಗ್ತದೆ. ಆದ್ರೆ ನಾವು ಅದನ್ನ ಹೇಳಿರ್ತೇವೆ, ನೀವು ಹೇಳಿದಾಗೆ ಒಂದು 3 ವಾರ ಹಾಕಿ ನಿಲ್ಸಿ, ಇಷ್ಟ 4 ವಾರ ಹಾಕಿ ನಿಲ್ಸಿ. ಆದ್ರೆ ಗೊತ್ತಿಲ್ಲದೆ ಹೋದವರು ಜನ ಏನ್ ಮಾಡ್ತಾರೆ, ಲಾಸ್ಟ್ ಟೈಮ್ ಕೊಟ್ಟಾಗ ಅದರಲ್ಲಿ ಕಡಿಮೆ ಆಗಿತ್ತು, ಮತ್ತೆ ಅಂತ ಹೋಗೋದು ಅಂತ ಹೇಳಿ ಹೋಗ್ತಾರೆ, ಮೆಡಿಕಲ್ ಇಂದ ತಂದು ಅದನ್ನೇ ಹಾಕ್ತಾರೆ. ಈ ಸ್ಟಿರಾಯ್ಡ್ ತುಂಬಾ ಸಲ ಹಾಕೋದ್ರಿಂದ ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ನಾವು ಇದಕ್ಕೆ ಸ್ಟಿರಾಯ್ಡ್ ಇಂಡ್ಯೂಸ್ ಗ್ಲಾಕೋಮಾ ಅಂತಾನೆ ಇದಕ್ಕೆ ಹೆಸರು. ಸೊ ಅದು ಪ್ರೆಷರ್ ಜಾಸ್ತಿಯಾಗಿ ಲಾಸ್ಟ್ ಸ್ಟೇಜ್ವರೆಗೂ ನೋವು ಬರೋದಿಲ್ಲ, ದೃಷ್ಟಿನಲ್ಲಿ ಸಮಸ್ಯೆ ಇರೋದಿಲ್ಲ, ಓಪನ್ ಆಂಗಲ್ ಗ್ಲೋಕೋಮಾ ಅಂತ ಹೇಳ್ತೇವೆ. ಆ ಥರದಲ್ಲಿ ನರ ವೀಕ್ ಆದಮೇಲೆ ಬರ್ತಾರೆ. ನಾವು ಅದಕ್ಕೆ ಪ್ರತಿ ಸಲ ಕೇಳ್ತೇವೆ, ಏನಾದ್ರು ಡ್ರಾಪ್ಸ್ ಹಾಕ್ತಾ ಇದ್ದೀರಾ ಅಂದರೆ ಅವಾಗ ತೋರಿಸ್ತಾರೆ, ಈ ಡ್ರಾಪ್ಸ್ ಹಾಕ್ತಾ ಇದ್ವಿ ಅಂತ ಹೇಳಿ. ಅದು ನೀವು ಈಗ ಡ್ರಾಪ್ಸಿನ ವಿಚಾರ ಬಂದಾಗ ನನಗೆ ಅದು ನೆನಪಾಯಿತು. ಅಲ್ಲ, ಹೆಚ್ಚಾಗಿ ಅದು ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳು. ನಮ್ಗೆ ಗೊತ್ತಿರ್ತದೆ ಹಾಕಬಾರ್ದ, ಏನಾದ್ರೂ ಆಗ್ಬಹುದು ಅಂತ ಇರ್ತದೆ, ಆದ್ರೆ ಡಾಕ್ಟರ್ ಅವ್ರಿಗೆ ಹೋಗ್ಬೇಕಲ್ಲ ಅಂತ ಹೇಳ್ಕೊಂಡು ನಾವು ನಮ್ಗೆ ಸ್ವಯಂ ಒಯ್ದ್ರಾಗ್ತೇವೆ. ಅವಾಗ ಇತ್ತೀಚೆಗೆ ಬಹಳ ಅದಕ್ಕೆ ಎಜುಕೇಶನ್ ಇನಿಷಿಯೇಟಿವ್ಸ್ ಕೊಡ್ತೇವೆ, ಬಹಳ ಜನರಿಗೆ ಹೆದರ್ಸಿ ಕೂಡ ಇಟ್ಟಿರ್ತೇವೆ. ಸ್ಟಿರಾಯ್ಡ್, ಅದ್ರಲ್ಲಿ ಸ್ಟಿರಾಯ್ಡ್ ಇರ್ತದೆ, ಜಾಸ್ತಿ ಯೂಸ್ ಮಾಡಬೇಡಿ ಅಂತ. ಆದ್ರೂ ಇನ್ನೂ ಈಗಿನ ಕಾಲದಲ್ಲೂ ಕೂಡ ತುಂಬಾ ಜನ ಬರ್ತಾರೆ, ಅದು ಅದರಿಂದ ನರ ವೀಕ್ ಮಾಡಿ ಬರ್ತಾರೆ. ಅಪ್ಪ ಅವರು ತಪ್ಪು ಅಂತಾನೂ ಹೇಳಕ್ ಆಗೋದಿಲ್ಲ, ಸರಿ ಅಂತಾನೂ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಸ್ವಯಂ ಒಯ್ದರಾಗದಂತೂ ಹೌದು, ಬೇಡ, ಇದನ್ನು ಅವಾಯ್ಡ್ ಮಾಡೋದು ಬೆಟರ್. ವೀಕ್ಷಕರಿಗೆ ಗೊತ್ತಾಗಿರ್ಬೋದು, ಬಹುಶಃ ಪ್ರತಿ ಒಂದು ಸಂಚಿಕೆಯಲ್ಲಿ ಕೂಡ ನನ್ನದು ಈ ಒಂದು ಪ್ರಶ್ನೆ ಯಾವಾಗಲೂ ಎಲ್ಲ ಡಾಕ್ಟ್ರಲ್ಲಿ ಕೂಡ ಕೇಳ್ತೇನೆ. ಎಲ್ಲ ಡಾಕ್ಟ್ರು ಕೂಡ ಹೇಳುದು ಒಂದೇ, ನೀವೇ ವೈದ್ಯರಾಗಬೇಡಿ, ಮೊದಲು ಬರೆದು ಕೊಟ್ಟ ಏನು ಔಷಧಿ ಉಂಟು ಅದನ್ನು ಪುನಃ ಮೆಡಿಕಲ್ಗೆ ಹೋಗಿ ತಗೊಳ್ಳುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ವೈದ್ಯರನ್ನು ಹೋಗಿ ಭೇಟಿಯಾಗಿ ಅಂತ ಹೇಳಿಕೊಂಡು. ಪುನಃ ಕಣ್ಣಿನ ವಿಚಾರದಲ್ಲಿಯೂ ಸಹ ಹಾಗೆ ಈ ತಪ್ಪನ್ನು ಮಾಡ್ಕೊಳ್ಬೇಡಿ, ಒಮ್ಮೆ ದೃಷ್ಟಿ ಹೋದರೆ ಮತ್ತೆ ಬರೋದಿಲ್ಲ ಅಂತ ಹೇಳೋದನ್ನು ಡಾಕ್ಟ್ರು ಸ್ಪಷ್ಟ ಮಾಡಿದ್ದಾರೆ. ಡಾಕ್ಟ್ರೆ, ಇವಾಗ ಗ್ಲೋಕೋಮಾಕ್ಕೆ ಅತ್ಯಾಧುನಿಕ ಚಿಕಿತ್ಸೆಗಳು ಏನಾದರೂ ಇದೆಯಾ ಅಥವಾ ಬರ್ತದ? ಅತ್ಯಾಧುನಿಕ ಅಂದ್ರೆ ಅವಾಗಲೇ ಸ್ವಲ್ಪ ಹೇಳಿದೆ, ಸ್ಟೆಮ್ ಸೆಲ್ ಥೆರಪಿ ಎಲ್ಲ ಬರ್ತಾ ಇದೆ ಅಂತ ಹೇಳಿ. ಅದು ಇನ್ನು ಎಷ್ಟು ದಿನ ಬೇಕು ಅಥವಾ ಎಷ್ಟು ವರ್ಷ ಬೇಕು ಅನ್ನೋದು ಹೇಳೋದು ಬಹಳ ಕಷ್ಟ. ಆದರೆ ಮುಂದಿನ 5 ವರ್ಷದಲ್ಲಿ ಸ್ಟೆಮ್ ಸೆಲ್ ಥೆರಪಿ ಅಥವಾ ವೈರಲ್ ಜೀನ್ ಥೆರಪಿ ಅನ್ನೋದು ಬಹಳಷ್ಟು ಪ್ರೋಗ್ರೆಸ್ ಕಾಣ್ತಾ ಇದೆ ಡೆಫಿನೆಟ್ ಆಗಿ. ಇತ್ತೀಚಿನ ದಿನದಲ್ಲಿ ನಾವು ಲೇಸರ್ ಟ್ರೀಟ್ಮೆಂಟ್ ಅಂತ ಏನು ಹೇಳಿದೆ, ಅದು ಸ್ವಲ್ಪ ರೀಸೆಂಟ್ ಟೆಕ್ನಿಕ್ ಎಲ್ಲ ಬರ್ತಾ ಉಂಟು. ಸೊ ದಟ್ ಅದು ಬೇಗ ಆಗ್ತದೆ ಮತ್ತು ಕಂಫರ್ಟೇಬಲ್ ಆಗ್ತದೆ ಪೇಷಂಟ್ಸಿಗೆ. ಸೆಲೆಕ್ಟಿವ್ ಟ್ರೆಬೆಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೇವೆ. ಆಪರೇಷನ್ ಮಾಡೋ ಜಾಗದಲ್ಲಿ ಲೇಸರ್ ಮೂಲಕ ಕಣ್ಣಿನಲ್ಲಿ ಏನು ಅದು ನೀರು ಹೋಗೋ ಜಾಗ ಇದೆ ಅದನ್ನು ನಾವು ಸರಿ ಮಾಡ್ತೇವೆ. ಅದರಲ್ಲಿ ಆದಮೇಲೆ ಅವರಿಗೆ ರೆಸ್ಟ್ ತಗೊಳ್ಳೋದಾಗ್ಲಿ, ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದಾಗ್ಲಿ, ತಲೆ ಸ್ನಾನ ಮಾಡಬಾರ್ದಾಗ್ಲಿ, ಅವೆಲ್ಲ ಏನು ಇರೋದಿಲ್ಲ. ಹಾಗೆ ಲೇಟೆಸ್ಟ್ ಆವಾಗಲೇ ಹೇಳಿದಾಗೆ MIGS ಸರ್ಜರೀಸ್ ಅಂತ ಹೇಳ್ತೇವೆ. ಅದು ಕೆಲವೊಂದು ಟ್ಯೂಬ್ ಥರ ನಾವು ಕಣ್ಣಿನಲ್ಲಿ ಸೈಡಿಗೆ ಹಾಕ್ತೇವೆ. ಅದು ಕೂಡ ಲೇಟೆಸ್ಟ್ ಟೆಕ್ನಿಕ್. ಅದು ಒಂದು 15 ನಿಮಿಷದ ಆಪರೇಷನ್ ಥರ ಇರ್ತದೆ ಅದು. ಮತ್ತು ರಿಕವರಿ ಟೈಮ್ ಕೂಡ ತುಂಬ ಬೇಗ. ಈಗ ಮುಂಚೆ ಪೊರೆ ಆಪರೇಷನ್ನು ನಮಗೆ ಬೇಕಾಗ್ತಿತ್ತು 1-1.5 ಗಂಟೆ ಆಪರೇಷನ್ ಬೇಕಾಗ್ತಿತ್ತು. ಕಣ್ಣಿಗೆ ಪಟ್ಟಿ 2-3 ದಿನ ಹಾಕಿ 1 ತಿಂಗಳ ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋದೆಲ್ಲ ಮುಂಚೆ ಹೇಳ್ತಾ ಇದ್ರು.
ಬಟ್ ಇವತ್ತಿನ ಕಾಲದಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ ಡ್ರಾಪ್ಸ್ನಲ್ಲೇ ಪೊರೆ ಆಪ್ರೇಷನ್ ಮಾಡ್ತಾರೆ, ಇಂಜೆಕ್ಷನ್ ಕೂಡ ಇಲ್ಲದೆ ಹೋದ ಥರ. ಸೊ ಮಾಡಿ 1-1.5 ಗಂಟೆನಲ್ಲಿ ಪಟ್ಟಿ ತೆಗೆದು ಮನೆಗೆ ಹೋಗ್ಬಿಡ್ಬೋದು ಅವರು. 1 ವೀಕಲ್ಲಿ ದೇ ಕ್ಯಾನ್ ಸ್ಟಾರ್ಟ್ ದ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಅದೇ ಥರನೇ ಗ್ಲಾಕೋಮಾಗೂ ಕೂಡ MIGS ಸರ್ಜರಿ ಅನ್ನೋದು ಅಷ್ಟೇ ಬೇಗ ಆ್ಯಕ್ಟಿವಿಟೀಸ್ನ ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಸಹಾಯ ಮಾಡ್ತದೆ. ಇದೆಲ್ಲ ಮುಂದೆ ಬರುವಂತಹ ಒಂದಷ್ಟು ಅತ್ಯಾಧುನಿಕ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಅಂತ ಹೇಳ್ಕೊಂಡು. ಡಾಕ್ಟ್ರೆ, ನೀವು ಕೇಳಿದ ಎಲ್ಲ ಕ್ವಶನ್ಸ್ ಆಯಿತು. ಇನ್ನೊಂದು ಅಂತ ಹೇಳಿದರೆ, ನಾವು ಜಾಸ್ತಿ ಮೊಬೈಲ್ ನೋಡೋದು ಅಥವಾ ಟಿ ವಿ ನೋಡೋದು ಎಲ್ಲ ತುಂಬ ಹೊತ್ತು ಯೂಸ್ ಮಾಡ್ತಾರಲ್ಲ, ಅದು ಕೂಡ ಇದಕ್ಕೆ ಏನಾದರೂ ಎಫೆಕ್ಟ್ ಆಗ್ತದೆ? ಡೈರೆಕ್ಟಾಗಿ ಎಫೆಕ್ಟ್ ಆ ಥರದ್ದೇನಿಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇನ್ನೇನಾದರೂ ಹೇಳಲಿಕ್ಕುಂಟ ವಿಷಯ? ಒಂದು 5 ನಿಮಿಷ ಹೌದಾ? ಅಥವಾ ಏನಾದರೂ ಹೇಳಲಿಕ್ಕೆ? ಅದು ಇನ್ನೊಂದು ಲೆನ್ಸ್ ಇಂಟು ಗ್ಲಾಕೋಮಾ ಅಂತ ಬರ್ತದೆ, ಅದನ್ನು ಹೇಳಕ್ಕೆ ಮಾಡ್ತದೆ. ಯಾವುದು ಅದು? ಪೊರೆ ಜಾಸ್ತಿ ಆಗಿ ಪೊರೆ ಬಲ್ತ್ ಹೋಗಿ ಗ್ಲಾಕೋಮಾ ಆಗ್ತದೆ. ಪೊರೆಯಿಂದ ಸಹ ಗ್ಲೋಕೋಮಾ ಬರ್ತದೆ. ಪೊರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಆಪರೇಷನ್, ಪೊರೆ ಬಂದಾಗ ಆಪರೇಷನ್ ಮಾಡದೆ ಹೋದರೆ ಏನು ಮಾಡಬೇಕು, ಏನಾಗ್ತದೆ ಅನ್ನೋದು ಕೇಳ್ಬೋದು. ಪೊರೆ ಬಂದಾಗ ತುಂಬ ಜನ ಆಪರೇಷನ್ ಹೆದರ್ಕೊಂಡು ಮಾಡಿಸ್ಕೊಳ್ಳೋದೇ ಇರ್ತಾರೆ. ಯಾಕಂದ್ರೆ ನಾವು ಕ್ಯಾಟ್ರಾಕ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದೀವಲ್ಲ. ಸೊ ಪೊರೆಯಿಂದ ತುಂಬ ಜನ ಆಪರೇಷನ್ ಮಾಡ್ಕೊಳ್ಳದೆ ಹೋದರೆ ಗ್ಲಾಕೋಮಾ ಬರ್ತದಾ ಅಂತ ಕೇಳ್ಬೋದಾ? ಸರಿ. ಇವಾಗ ಒಂದಷ್ಟು ವಿಧಾನಗಳ ಬಗ್ಗೆ ಹೇಳಿದ್ರಿ, ಹೊಸ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಅದರ ಬಗ್ಗೆ ಕೂಡ ಹೇಳಿದ್ರಿ, ಚಿಕಿತ್ಸೆ ಬಗ್ಗೆ ಕೂಡ ಹೇಳಿದ್ರಿ. ಅದನ್ನು ಹೇಳುವಾಗ ನೀವು ಕಣ್ಣಿನ ಪೊರೆಯ ಬಗ್ಗೆ ಹೇಳಿದ್ರಿ. ಪೊರೆ ಬಂತು ಅಂದ ತಕ್ಷಣ ಹೇಳಿದ್ರಿ ನೀವೀಗ ಏನು 1-1.5 ಗಂಟೆ ಒಳಗೆ ಪೊರೆ ಇದೆ ಸರ್ಜರಿ ಮಾಡ್ಬೋದು, 1.5 ಗಂಟೆ ಮನೆಗೆ ಹೋಗ್ಬೋದು, ಮತ್ತೆ ಸರಿಯಾಗಿ ಇರ್ಬೋದು ಅಂತ ಹೇಳ್ಕೊಂಡು. ಆದರೆ ಸಹ ಪುನಃ ಅದಕ್ಕೆ ಬರ್ತೇವೆ. ಯಾಕೆ ಹೇಳಿದರೆ, ಡಾಕ್ಟರ್ ಹತ್ರ ಹೋಗೋದು, ಆಪ್ರೇಷನ್ ಹೇಳಿದ ತಕ್ಷಣ 10 ಹೆಜ್ಜೆ ಹಿಂದೆ ಹೋಗ್ತೇವೆ ನಾವು. ಈ 10 ಹೆಜ್ಜೆ ಹಿಂದೆ ಹೋಗಿ ಈ ಪೊರೆಯ ಚಿಕಿತ್ಸೆಗಳು, ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಮಾಡದೇ ಇದ್ರೆ ಇದರಿಂದ ಏನಾದರೂ ಗ್ಲೋಕೋಮಾ ಅಥವಾ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಗ್ಲೋಕೋಮಾ ಬರುವ ಸಾಧ್ಯತೆಗಳು ಇರ್ತದಾ ಅಂತ? ಹೌದು. ಇದು ಪೊರೆ ಅನ್ನೋದು ಏನಿದೆ, ಅದು ವಯಸ್ಸಾಗ್ತಾ ಇದ್ದ ಹಾಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಪೊರೆ ಬಲಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದ್ಸಲ ಬಲ್ತ್ ಹೋದ್ರೆ ನಾವು ಅದಕ್ಕೆ ಹೈಪರ್ ಮೆಚೂರ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೇವೆ. ಈ ಹೈಪರ್ ಮೆಚೂರ್ ಕ್ಯಾಟ್ರಾಕ್ಟ್ ಆದಾಗ ಆ ಕಣ್ಣಿನಲ್ಲಿ ನೀರು ಹೋಗೋ ಜಾಗವನ್ನು ಅದು ಮುಂದೆ ದೂಡ್ತದೆ. ಮುಂದೆ ದೂಡಿ ಅದು ಕೂಡ ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಅದನ್ನು ಅದು ಬರ್ಬೋದು. ಇಲ್ಲ ಅಂದರೆ ಇನ್ನೊಂದು ಥರದ ಗ್ಲಾಕೋಮಾ ಅಂತ ಬರ್ತದೆ. ಆ ಬಲ್ತ್ ಹೋದಾಗ ಆ ಪೊರೆ ಏನಾಗ್ತದೆ, ಪೂರ್ತಿ ಹಾಲ್ ಥರ ಆಗ್ಬಿಡ್ತದೆ. ಈ ಹಾಲ್ ಥರ ಆಗಿ ಕಣ್ಣಿನಲ್ಲಿ ಪೂರ್ತಿ ಊತ ತರಿಸ್ಬಿಡ್ತದೆ. ಯುವೈಟಿಸ್ ಅಂತ ಹೇಳ್ತೇವೆ ನಾವು. ಆ ಯುವೈಟಿಸ್ ತರಿಸಿ ಆ ಪೊರೆಯ ಪಾರ್ಟಿಕಲ್ಸ್ ಇರ್ತದೆ ಅಲ್ಲ, ಅದು ನೀರು ಹೋಗೋ ಜಾಗದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತದೆ. ಒಂಥರ ಮಣ್ಣು ನೀರು ಹೇಗೆ ಹೋಗಿ ಸೆಟ್ಲ್ ಆಗ್ತದೆ ಅಲ್ಲ, ಅದೇ ಥರನೇ ಈ ಪೊರೆ ಹಾಲ್ ಥರ ಬಲ್ತ್ ಹೋಗಿ ಒಡೆದು ಹೋಗಿ, ಆ ಪೊರೆ ಒಡೆದು ಹೋದ್ಮೇಲೆ ಅದು ನೀರು ಹೋಗೋ ಜಾಗದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಅದು ನೀರು ಹೋಗೋದನ್ನ ಬ್ಲಾಕ್ ಮಾಡಿಬಿಡ್ತದೆ. ಆವಾಗ ಕೂಡ ಕಣ್ಣಿನಲ್ಲಿ BP ಒಂದೇ ಸಲ 30ರಿಂದ 40 ಹೋಗಿ ಫೇಕೋಲೈಟಿಕ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಈ 2 ಗ್ಲಾಕೋಮಾ ಆಗೋ ಸಾಧ್ಯತೆಗಳು ಬಹಳ ಹೆಚ್ಚು. ಇದಕ್ಕೆ ಪರಿಹಾರ ಡ್ರಾಪ್ಸ್ ಬರೀ ಟೆಂಪ್ರರಿ ಆಗ್ತದೆ, ಬರೀ ಡ್ರಾಪ್ಸಲ್ಲಿ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಆಪರೇಷನ್ನೇ ಮಾಡಬೇಕಾಗ್ತದೆ. ಆಪರೇಷನ್ ಮಾಡಿದ್ರೆ ಅದು ಎಷ್ಟು ದೃಷ್ಟಿ ಉಂಟು ಅಷ್ಟು ಮಾತ್ರ ಉಳಿಸ್ಲಿಕ್ಕೆ ಆಗುವಂಥದ್ದು. ಅದು ಯಾವ ರೀತಿಯಲ್ಲಿ? ಪೊರೆಯಿಂದ ಎಷ್ಟು ಈಗ ಇಂದ ಏನಾಗಿದೆ ಅನ್ನೋ ಸಮಸ್ಯೆ ನಾನು ಹೇಳಿದೆ ಅಲ್ಲ. ಸೊ ಇಂಥ ಜನರಲ್ಲಿ ಬರೀ ಕೈಯಷ್ಟೇ ಕಾಣ್ತಾ ಇರ್ತದೆ, ಯಾಕಂದ್ರೆ ಪೊರೆ ಪೂರ್ತಿ ಬಲ್ತ್ ಬಿಟ್ಟಿದೆ. ಹೌದು. ಸೊ ಪೊರೆ ಬಲ್ತಾಗ ಕಣ್ಣಿನ ಒಳಗಡೆ ಬೆಳಕೆ ಹೋಗ್ತಾ ಇಲ್ಲದೆ ಇರೋದ್ರಿಂದ ಅವರಿಗೆ ಮುಂಚಿನ ದೃಷ್ಟಿ ಇರೋದಿಲ್ಲ. ಸೊ ಇವರಲ್ಲಿ ನಾವು ಎಷ್ಟು ಬೇಗ ನಾವು ಆಪರೇಷನ್ ಮಾಡಿ ಆ ಪೊರೆ ತೆಗೆದು ಕಣ್ಣಿನಲ್ಲಿ ಪ್ರೆಷರ್ ಕಂಟ್ರೋಲ್ ಮಾಡಿದರೆ ಅವರಿಗೆ ಬಹಳ ಒಳ್ಳೆ ದೃಷ್ಟಿ ಬರ್ತದೆ. ಹೌದು, ದೃಷ್ಟಿ ಬರುವ ಸಾಧ್ಯತೆಗಳು ಬಹಳ ಒಳ್ಳೆ ದೃಷ್ಟಿ ಬರೋ ಸಾಧ್ಯತೆಗಳು ಬಹಳ ಹೆಚ್ಚು. ಹೌದು ಹೌದು ಹೌದು. ಡಾಕ್ಟ್ರೆ, ಇಲ್ಲಿಯವರೆಗೆ ಗ್ಲೋಕೋಮಾದ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳಿದ್ರಿ. ಹೇಗೆ ಬರ್ತದೆ, ಯಾಕೆ ಬರ್ತದೆ, ಅದಕ್ಕೆ ಇರುವ ಶಸ್ತ್ರಚಿಕಿತ್ಸೆ ಏನು ಅಥವಾ ಚಿಕಿತ್ಸಾ ಕ್ರಮಗಳೇನು, ಬಾರದೇ ಇರುವ ಹಾಗೆ ಏನು ಮಾಡಬಹುದು ಅಥವಾ ಬಂದ ಮೇಲೆ ಏನು ಮಾಡಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ವರ್ಷಕ್ಕೊಮ್ಮೆ ಟೆಸ್ಟನ್ನು ಮಾಡೋದ್ರಿಂದ ಬರುವುದನ್ನು ಮುಂದೆ ಹಾಕ್ಬೋದು ಅಥವಾ ಬಾರದೇ ಇರುವ ಹಾಗೆ ನೋಡ್ಕೊಳ್ಬಹುದು ಅನ್ನೋದನ್ನು ಹೇಳಿದರೆ ನಮ್ಮ ವೀಕ್ಷಕರಿಗೆ ಅದೆಲ್ಲವೂ ಸಹ ಮನದಟ್ಟಾಗಿರ್ತದೆ. ನೋಡುವಂಥ ಎಲ್ಲ ವೀಕ್ಷಕರು ವರ್ಷಕ್ಕೊಮ್ಮೆ ಹೋಗಿ ಪರೀಕ್ಷೆ ಮಾಡ್ಕೊಳ್ತಾರೆ ಅನ್ನುವ ಆಶಯದೊಂದಿಗೆ ಡಾಕ್ಟ್ರೆ ಇಲ್ಲಿಯ ತನಕ ಬಂದು ಗ್ಲಕೋಮಾದ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಇಂದಿನ ಈ ಸಂಚಿಕೆಯಲ್ಲಿ
ಗ್ಲಕೋಮದ ಬಗ್ಗೆ ಡಾಕ್ಟರ್ ಶರತ್ ಹೆಗ್ಡೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನಮಗೆಲ್ಲರಿಗೂ ಸಹ ನೀಡಿದರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯ ತನಕ ಎಲ್ಲರೂ ಸಹ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.